This call is now being recorded. ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊಟ್ಟ ಮೊದಲನೆಯದಾಗಿ ನನ್ನ ಆರಾಧ್ಯ ದೈವತೆಯಾದ ಶ್ರೀ ಶ್ರೀ ಶಂಕರಲಿಂಗ ಭಗವಾನ್ ಸರಸ್ವತಿ ಪರಮಹಂಸರ ದಿವ್ಯಪಾದ ಪದ್ಮಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಶ್ರೀ ಚಂದ್ರಕುಮಾರ್ ಅವರ ದಿವ್ಯಪಾದ ಪದ್ಮಗಳಿಗೆ ದೀರ್ಘದಂಡ ಪ್ರಣಿಪಾತವನ್ನು ಮಾಡುತ್ತಾ, ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಆತ್ಮಜ್ಯೋತಿಗಳಿಗೂ ಶಿರಬಾಗಿ ನಮಸ್ಕಾರಗಳನ್ನು ಮಾಡುತ್ತಾ, ಸದ್ಗುರು ಶ್ರೀ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಉಪಗಡ್ಡಿ ಇವರಿಗೂ ದೀರ್ಘದಂಡ ದಂಡವತ ಪ್ರಣಾಮಗಳನ್ನು ಮಾಡುತ್ತಾ, ಅವರ ಸತ್ಶಿಷ್ಯರಾದ ಶ್ರೀ ಶಂಕರ್ರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಉಪಗಡ್ಡಿ ಇವರಿಗೂ ನಮ್ಮ ಸತ್ಸಂಗದ ಎಲ್ಲ ಸದಸ್ಯರ ಪರವಾಗಿ ಅವರನ್ನು ಇಂದಿನ ಆಖ್ಯಾನಕ್ಕೆ ಅವರನ್ನು ಆಹ್ವಾನಿಸುತ್ತಾ, ಅವರು ಶ್ರೀ ಸಮರ್ಥ ರಾಮದಾಸರು ವಿರಚಿತ ಮನಾಚ ಬೋಧ ಅಥವಾ ಮನಾಚ ಶ್ಲೋಕ ಇದರ ಅರ್ಥ ಮತ್ತು ಅದರ ವಿವರಣೆಯನ್ನ ತಿಳಿಸ್ತಾ ಬಂದಿದ್ದಾರೆ. ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇಂದಿನ ಆಖ್ಯಾನವನ್ನು ತಾವು ಶುರು ಮಾಡಬೇಕು. ಸದ್ಗುರುನಾಥ್ ಮಹಾರಾಜ್ ಜೈ 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 ಗುರುದೇವ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरुर् साक्षात् परब्रह्म तस्मै श्री गुरुवे नमः. गुरुर् साक्षात् परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुका सारिखे पूर्ण वैराग्य ज्यांचे. वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಶ್ರೀರಾಮ್. कोमल वाचा दे रे राम. विमल करणी दे रे राम. प्रसंग ओळखी दे रे राम. धूर्त कळा मज दे रे राम. कोमल वाचा दे रे राम. विमल करणी दे रे राम. प्रसंग ओळखी दे रे राम. धूर्त कळा मज दे रे राम. हितकारक दे रे राम. जन सुखकारक दे रे राम. अंतर पारखी दे रे राम. बहुजन मैत्री दे रे राम. कोमल वाचा दे रे राम. विमल करणी दे रे राम. प्रसंग ओळखी दे रे राम. धूर्त कळा मज दे रे राम.
विद्या वैभव दे रे राम, उदासीनता दे रे राम, मागो नेने दे रे राम, दास मणे मज दे रे राम. कोमल वाचा दे रे राम, विमल करणी दे रे राम, प्रसंग ओळखी दे रे राम, धूर्त कळा मज दे रे राम, धूर्त कळा मज दे रे राम, धूर्त कळा मज दे रे राम. जय जय रघुवीर समर्थ. ಶ್ರೀರಾಮ್. ಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರುದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ನದ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ದಂಡವತ ಅನಂತ ಪ್ರಣಾಮಗಳು. ಇನ್ನು ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರಿಗೆ, ತಾಯಂದಿರಿಗೆ, ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ನಾವು ನೀವುಗಳೆಲ್ಲ ಇಂದು ಈ ಒಂದು ಸತ್ಸಂಗ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಆಲಿಸೋಣ. ಮಹಾತ್ಮರು ಸದ್ಗುರು ಸಮರ್ಥರು ನಿಮಗೆ ಏನು ಉಪದೇಶ ಮಾಡಲಿಕ್ಕತ್ತಾರ ಅದನ್ನು ನಮ್ಮ ಅಂತಃಕರಣದಾಗಿಟ್ಟುಕೊಂಡು ಸದಾ ಅದೇ ಚಿಂತನದೊಳಗಿದ್ದು ಅವರು ಹೇಳಿದ್ದನ್ನು ಮನನ ಮಾಡಿದ್ದನ್ನು ಜೀವನದೊಳಗೆ ಅಳವಡಿಸಿಕೊಂಡು ಸಮಾಧಾನದ ಒಂದು ಜೀವನ ನಮ್ಮದಾಗಲಿ ಅಂತೇಳಿ ಅನವರತ ನಾವು ಸದ್ಗುರುನಾಥಗೆ ಬೇಡ್ಕೊತ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳೋಣ. ಅಂಥ ಸಾರ್ಥಕತೆ ಹಾದಿಯಲ್ಲಿ ಇದ್ದವರು ನೀವೆಲ್ಲ ನಿತ್ಯನೂ ಈ ಒಂದು ಸತ್ಸಂಗದೊಳಗೆ ಇಷ್ಟೊಂದು ನೀವು ಭಗವಂತನ ಭಕ್ತಿಗಾಗಿ ಭಗವಂತನ ಒಂದು ಗುಣಗಾನವನ್ನು ಆಲಿಸ್ಬೇಕಂತೇಳಿ ವಯಸ್ಸನ ಒಂದು ಮಿತಿಯನ್ನು ನೋಡಲಾರ್ದ ನೀವೆಲ್ಲರೂ ಏನು ಇಷ್ಟೊಂದು ಉತ್ಸಾಹದಿಂದ ಉತ್ಸುಕತೆಯಿಂದ ಅಂಥ ಒಂದು ತೀವ್ರತರವಾದಂತಹ ಮುಮುಕ್ಷತ್ವವನ್ನು ನೀವು ಪ್ರಾಪ್ತ ಮಾಡಿಕೊಂಡು ಏನು ಈ ಒಂದು ಸಾಧಕಾವಸ್ಥೆಯೊಳಗಿನ ನೀವೆಲ್ಲರೂ ಏನು ಮುಂದುವರಿಲಿಕ್ಕತ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ದಂಡವತ ನಮಸ್ಕಾರಗಳು. ಬಹಳ ಏನಪ್ಪ ಅಂದ್ರೆ ಕೋಟಿಗೊಬ್ಬ ಶರಣ ಅಂತೇಳಿ ಈ ಕಡೆ ಶರಣರು ಅಂತಾರೆ, ಪಾಹೇ ನಿಶ್ಚಳಾಚ ವಿವೇಕ ಐಸಾ ಲಕ್ಷಾನ್ಮದೆ ಏಕ ಅಂತೇಳಿ ಸಮರ್ಥರೆ ಹೇಳಿಕತ್ತಾರೆ. ಆ ನಿಶ್ಚಳ ಪರಬ್ರಹ್ಮನ ಬಗ್ಗೆ ಸದ್ಗುರುಗಳ ಸ್ವರೂಪವನ್ನು ಅರಿಯಲಿಕ್ಕೆ ಒಂದು ಉತ್ಸಾಹದಿಂದ ಮುಂದುವರಿಯುವಂಥ ಸಾಧಕರು ಎಷ್ಟು ಮಂದಿ ಸಿಗ್ತಾರ ಅಂತಂದ್ರೆ ಲಕ್ಷಾನ್ಮದೆ ಏಕ ಅಂತೇಳಿ ಸಮರ್ಥರಂತಾರೆ. ಅಂದರೆ ಇಷ್ಟು ವಿರಳವಾಗಿ ಸಿಗುವಂಥ ಸಾಧಕರ ಗುಂಪಿನಾಗ ನಾವು ನೀವುಗಳು ಇದ್ದೇವಲ್ಲ, ಇದು ನಮ್ಮ ಮೇಲೆ ಸದ್ಗುರುನಾಥ ಮಾಡಿದಂಥ ಸಂಪೂರ್ಣ ಕೃಪೆ ಅಂತ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಮನಸ್ಸು ಇಷ್ಟೊಂದು ಚಂಚಲದ, ಒಮ್ಮೆ ಅತಿಯಾಗಿ ಪರಮಾರ್ಥಕ್ಕೆ ಹಂಬಲ ಮಾಡ್ಕೋತದ, ಮತ್ತೊಮ್ಮೆ ಅತಿಯಾಗಿ ಪ್ರಪಂಚಕ್ಕೂ ಹಂಬಲ ಮಾಡ್ಕೋತದ. ಯಾವ ಕ್ಷಣದೊಳಗೆ ಇದು ನಮ್ಮಿಂದ ಸರಿದು ನಮ್ಮನ್ನು ಅಧೋಗತಿಗೆ ಒಯ್ಯುವ ಮಾರ್ಗದಾಗ ಒಯ್ತದ ಗೊತ್ತಿಲ್ಲ. ಅಂಥ ಆ ಮನಸ್ಸಿನ ಮೇಲೆ ಒಂದು ಪ್ರಭುತ್ವ ಸಾಧಿಸಬೇಕಾಗಿತ್ತು ಅಂದ್ರೆ ನಾವಾಗಿ ಅದನ್ನು ಪ್ರಯತ್ನ ಮಾಡಿದ್ರೆ ಆಗೋದಲ್ಲ. ನಾವು ನಮ್ಮ ಸದ್ಗುರುಗಳನ್ನು ಅನನ್ಯವಾಗಿ ನಂಬಿದೇವಂದ್ರೆ ಆ ಕಾರ್ಯವನ್ನು ಸದ್ಗುರುನಾಥ್ ನಮಗೆ ಸುಲಭವಾಗಿ ಮಾಡಿಕೊಡ್ತಾನೆ. ಅಂಥ ಒಂದು ಕೃಪೆಗೆ ಪಾತ್ರ ಆದಂಥವ್ರು ನಾವು ನೀವುಗಳೆಲ್ಲ. ಮೊದಲ ನಮ್ಮ ಒಂದು ಭಾಗ್ಯವನ್ನು ನೆನಿಬೇಕಂತಾರವರು. ಸತ್ಸಂಗಗಳು ಸಿಗಬಹುದು, ಕರೆ ಸದ್ ವಿಚಾರವನ್ನು
ಆ ರೀತಿ ಒಂದು ಅನುಭಾವಿಗಳ ಮುಖದಿಂದ ಕೇಳುವಂತ ಒಂದು 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 ಸ್ಥಿತಿ ಏನದಲ್ಲ, ಅಂಥ ಒಂದು ಪರಿಸ್ಥಿತಿ ನಮಗೆ ಸಿಗಬೇಕಾಗಿತ್ತು, ಅಂಥ ಒಂದು ಸಮಯ ನಮಗೆ ಲಾಭ ಆಗಬೇಕಾಗಿತ್ತು ಅಂದ್ರೂ ಕೃಪಾ ಬೇಕು. ಇವತ್ತಿಂದು ದಿವಸ ನೋಡ್ರಿ, 3 ವರ್ಷ ಆದಮೇಲೆ ಇವತ್ತದು ಪ್ರಚೀತಿ ಆಗ್ಯದ ಅಂದಾಗ ನಾವು ಮಾಡಿದ್ದು ಪ್ರತಿಯೊಂದು ದಿವಸ ಮಾಡಿದಂಥ ಸತ್ಸಂಗ ಆಗಲಿ, ಸದ್ಗುರುಗಳ ಒಂದು ಚಿಂತನ ಆಗಲಿ, ಭಗವಂತನ ನಾಮ ಆಗಲಿ, ಅವು ಪ್ರತಿಯೊಂದು ಡಿಪಾಸಿಟ್ ಹಾಕೋತ ಹೋಗ್ತಾವಂತಾರವ್ರು. ಪ್ರತಿಯೊಂದು ಡಿಪಾಸಿಟ್ ಆಗ್ತಾವ. ಆಮೇಲೆ ಮೊದಲಿದ್ದ ನಮ್ಮ ಒಂದು ದೋಷಗಳು ಏನವಲ್ಲ, ಮಲಿನತಾ ಏನದಲ್ಲ, ಅವು ಪರಿಹಾರನೂ ಮಾಡ್ತಾವ. ಯಾವಾಗ ಪರಿಹಾರ ಮಾಡಿ ಸಂಪೂರ್ಣ ಏನಪ್ಪಾ ಅಂದ್ರೆ ಪವಿತ್ರವಾದಂಥ ಹೃದಯ ನಮ್ಮದು ನಿರ್ಮಾಣ ಆಗ್ತಲ್ಲ, ಆವಾಗ ಅಘಟಿತ ಘಟನೆಗಳು ನಮಗೆ ಅನುಭವಕ್ಕೆ ಬರ್ತಾವ. ಇದು ಪರಮಾರ್ಥದ ಪ್ರಚೀತಿ ಅಂತಾರವ್ರು. ಇದು ಪರಮಾರ್ಥದ. ಅದಕ್ಕೆ ಏನದ ಅಂದ್ರೆ ನಮ್ಮ ಜೀವನವನ್ನ ಗುರುವಿನ ಒಂದು ಭಕ್ತಿಗಾಗಿ ನಾವು ತೇಯಬೇಕಾಗ್ತದಂತಾರು. ಕೇವಲ ಮಾತಿನಿಂದ ಸದ್ಗುರುನಾಥ ಒಲಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಕೇವಲ ಏನಪ್ಪಾ ಅಂದ್ರೆ ಏನೇನೋ ನಾವು ಕಲ್ಪನೆಯಿಂದನೂ ಒಲಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಪ್ರಾಮಾಣಿಕವಾಗಿ ನಾವು ನಮ್ಮ ಸದ್ಗುರುಗಳಿಗೆ ನಾವು ಅನನ್ಯವಾಗಿ ಶರಣ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ನಿಸ್ಸಂಗತನ ನಮ್ಮಲ್ಲಿ ಪ್ರಾಪ್ತ ಆಗ್ಬೇಕಾಗ್ತದೆ. ನನ್ನ ಜೀವನದ ಧ್ಯೇಯನೇ ಸದ್ಗುರುನಾಥನ ಕೃಪೆ ಪಡೆಯುವುದ ಅನ್ನುವಂಥ ಒಂದು ನಿಟ್ಟಿನೊಳಗೆ, ಅಂಥ ಒಂದು ಸ್ಥಿತಿಯೊಳಗೆ ನಾವು ಇರಬೇಕಾಗ್ತದೆ. ಹಂಗೆ ಇದ್ದವರಿಗೆ ಇದು ಆಗ್ತಂತಾರು. ಏನ್ರಿ, ದೇವಾಚ ಸಖ್ಯತ್ವ ಕಾರಣೆ ಆಪುಲೆ ಸೌಖ್ಯ ಸೋಡೂನಿದೇಣಿ ಅಂತ ಸಖ್ಯ ಭಕ್ತಿಯೊಳಗೆ ಸಮರ್ಥರಂತಾರ. ಆ ಸದ್ಗುರುನಾಥನನ್ನ ಒಲಗಿಸುವ ಸಂಬಂಧ ನಮ್ಮ ಸುಖವನ್ನು ನಾವು ಬಿಡಬೇಕಾಗ್ತಂತಾರು. ಆಪುಲೆ ಸೌಖ್ಯ ಸೋಡೂನಿದೇನೆ ಅನನ್ಯ ಭಾವೆ ಜೀವೆ ಪ್ರಾಣಿ ಶರೀರತೆ ಹಿ ವೇಚಾವೆ. ಇಷ್ಟೊಂದು ತಯಾರಿಲ್ಲ, ಇಷ್ಟೊಂದು ಅನನ್ಯತಾ ನಮ್ಮಂತಲ್ಲಿ ಬರಬೇಕಲ್ಲ. ಆ ಸದ್ಗುರುನಾಥನ ಕೃಪೆಗಾಗಿ ನನ್ನ ಜೀವನವನ್ನು ನಿವಾಳಿಸಿ ಒಯ್ಯಲಿಕ್ಕೆ ಸಹಿತ ನಾನು ತಯಾರಿದ್ದೇನೆ ಅನ್ನುವಂಥ ಒಂದು ಸ್ಥಿತಿ ಯಾವ ಶಿಷ್ಯಗೆ ಪ್ರಾಪ್ತ ಆಗ್ತದೆ, ಆ ಕ್ಷಣದೊಳಗೆ ಇವೆಲ್ಲ ಘಟನೆಗಳು ಸಹಜವಾಗಿ ಘಟಿಸಿ ಹೋಗಿಬಿಡ್ತಾವಂತ. ಏನ್ರಿ, ಇನ್ನೂ ಇಷ್ಟೇ ಯಾಕೆ, ಎಷ್ಟೊಂದು ಅದ್ರೊಳಗದ ಅಂದ್ರೆ ಸಮರ್ಥರು ಹೇಳ್ತಾರ, ಗುರುನಾಥನ ಕೃಪಾ ಆತು ಅಂದ್ರೆ ನಿನಗೆ ಬರಲಾರ್ದ ಭಾಷೆಗಳು ಸಹಿತ ಎಲ್ಲ ಬರ್ಲಿಕ್ಕೆ ಶುರು ಆಗ್ತಾವ. 56 ಭಾಷೆಗಳೆಲ್ಲ ತಿಳಿಲಿಕ್ಕೆ ಶುರು ಆಗ್ತಾವಂತಾರವ್ರು. ಏನ್ರಿ, ಒಮ್ಮೆ ರಾಂಡೆ ಮಹಾರಾಜರು ಭಾವುಸಾಯಿ ಮಹಾರಾಜರು ಗಾಡ್ಯಾಗ ಹೊಂಟಿದ್ರಂತ. ರಾಂಡೆ ಮಹಾರಾಜರು ಅಂದ್ರೆ ಭಾವುಸಾಯಿ ಮಹಾರಾಜರು ಶಿಷ್ಯರು. ನಮ್ಮ ಇಂಚಗಿರಿ ಸಂಪ್ರದಾಯದೊಳಗೆ ಅವರೊಂದು ಏನಪ್ಪಾ ಅಂದ್ರೆ ದೊಡ್ಡ ಜ್ಞಾನಿಗಳು, ಸಾಕಷ್ಟು ಗ್ರಂಥಗಳನ್ನ ಅವಲೋಕನ ಮಾಡಿದವರು. ಅಲಹಾಬಾದ್ ಯೂನಿವರ್ಸಿಟಿ ಒಳಗೆ ವೈಸ್ ಚಾನ್ಸಲರ್ ಅಂತೇಳಿ ಕೆಲಸ ಮಾಡ್ತಿದ್ರು ಅವರು. ಏನ್ರಿ, ಅಂಥ ಒಂದು, ಆಮೇಲೆ ಹೊರಗಿನ ದೇಶದ ಒಂದು ಆಥರ್ಗಳು ಏನಿದ್ದಾರೆ ಅಂದ್ರೆ ಹೊರಗಿನ ದೇಶದ ಒಂದು ಪರಮಾರ್ಥವಾದಿಗಳೇನಿದ್ದಾರೆ, ಮಹಾತ್ಮರಿದ್ದಾರ, ಅವರೆಲ್ಲ ವಿಚಾರಗಳನ್ನ ಗ್ರಂಥಗಳನ್ನ ಅವರು ಅವಲೋಕನ ಮಾಡಿದವರು. ಒಂದು ದಿವಸ ಭಾವುಸಾಯಿ ಮಹಾರಾಜ್ ನೋಡಿ ಹೊಂಟಾಗ ರಾಂಡೆ ಮಹಾರಾಜರು ಒಂದು ಇಂಗ್ಲಿಷ್ ಹೊರಗಿನ ದೇಶದ ಒಂದು ತತ್ವ ಚಿಂತಕರ ಮಹಾತ್ಮರ ಗ್ರಂಥವನ್ನು ಓದಿ ಅದರ ಅರ್ಥ ಹೇಳ್ಬೇಕಂತ ಮಾಡಿದ್ರಂತ ಮಹಾರಾಜರಿಗೆ. ಯಾಕಂದ್ರೆ ಭಾವುಸಾಯಿ ಮಹಾರಾಜರ ಶಿಕ್ಷಣ ಭಾಳ ಕಡಿಮೆ, ಭಾಳ ಅಂದ್ರೆ 4ನೇತೆ ಅಥವಾ 7ನೇತೆ ಕಲ್ತಿರ್ಬೇಕಂತನ್ರಿ ಆಗಿನ ಇದ್ರಾಗ. ಅವ್ರಂದ್ರು, ನಮ್ಮ ಮಹಾರಾಜರಿಗೆ ಇದು ಹೆಂಗೆ ತಿಳಿತದೆ, ಇದು ಹೊರಗಿನ ದೇಶದ ಭಾಷೆ ಇಂಗ್ಲೀಷ್ ಅದ, ಇದನ್ನ ತಿಳಿಸಿ ಹೇಳಬೇಕು ಅಂದ ಕೂಡಲೇ ತಿಳಿಸಿ ಹೇಳಬೇಕು ಅನ್ನೋದಕ್ಕೆ ಭಾವುಸಾಯಿ ಮಹಾರಾಜರು ಕೈ ಮಾಡಿದ್ರಂತೆ. ತಡಿನ ಅದ್ರ ಅರ್ಥ ನಾ ಹೇಳ್ತಂದ್ರಂತ. ಏನು, ಅವ್ರು ಏನು ಒಂದು ಪ್ಯಾರ ಓದಿದ್ರಲ್ಲ ಅದನ್ನು ಪೂರ್ಣ ತಾವು ಅದನ್ನು ಪೂರ್ಣ ಬೈಪಟ್ ಅದರ ಇದು ಅಂದು ಅದರ ಅರ್ಥ ಕನ್ನಡನ್ಯಾಗ ಹೇಳಿದ್ರಂತವ್ರು. ಹೇಳಿದಾಗ ರಾಂಡೆ ಮಹಾರಾಜರು ಅಂದ್ರು, ಹಿಂಗ್ಯಾಂಗ್ರಿ ಅಂತಂದ್ರು ಅವರು. ಮಹಾರಾಜರು ಹಿಂಗ್ಯಾಂಗ ಅಲ್ಲೋ ಹುಚ್ಚ, ಆತ್ಮಜ್ಞಾನಿ ಸದ್ಗುರುಗಳ ಒಂದು ಸ್ಥಿತಿ ಹೆಂಗಿರ್ತ ಅಂದ್ರೆ ಅವ್ರ ನಾಲ್ಗಿ ಮೇಲೆ ಸರಸ್ವತಿ ಕುಣಿದಾಡ್ತಿರ್ತಾಳಂತ. 56 ಭಾಷೆಗಳೆಲ್ಲ ಅವ್ರ ನಾಲ್ಗಿ ಮೇಲೆ ಕುಣಿದಾಡ್ತಾವ. ಎಷ್ಟೊಂದದ ಅಂದ್ರೆ ನೀ ಬೇಕಾದ್ರೆ ಈ ಗಾಡಿ ಆಚೆ ಕಡೆ ನಿಂತ ನೀ ಏನು ಮಾತಾಡ್ತೀನಿ, ನೀ ಇದು ಹೇಳು, ನಾ ಈ ಕಡೆ ನಿಂತು ನಿಂದೆಲ್ಲ ಮನಸ್ಸಿನಿಂದ ಹೇಳ್ತೇನೆ ಅಂತದ್ದು. ಅಂದ್ರ ಇಷ್ಟೊಂದು ಸಾಮರ್ಥ್ಯ ಸದ್ಗುರುನಾಥನ ಅಂತಿಲ್ಲದ. ಇವನ ಗುರುನಾಥ ತೋರಿಸ್ಲಿಕ್ಕೆ ಹೋಗುದಿಲ್ಲ. ಅವ ಹೆಂಗಿರ್ತಾನಂದ್ರ ನಮಗತ್ತನೇ ಇರ್ತಾನ, ನಮಗತ್ತನೇ ಅರಿವಿ ಹಾಕೊಂಡಿರ್ತಾನ.
ನಮಗತನೇ ವ್ಯವಹಾರ ಮಾಡ್ತಾನಂತ ಅನಿಸ್ತದ. ಆದ್ರ ಜನಿ ಅಸೋನಿ ಆಪಣ ಜನ ವೇಗಳ, ನಮ್ಮ ಜೊತೆ ಇದ್ರು ಸಹಿತ ಅವ್ರ ಚಿತ್ತ ಏನಿರ್ತಲ್ಲ ಅದು ನಾಮದೊಳಗ ಅವ್ರ ಜನರಿಂದ ಬೇರೆಯಾಗೇ ಇರ್ತಾರಂತ. ಇದು ಸದ್ಗುರುನಾಥನ ಲಕ್ಷಣ. ಅದಕ್ಕೆ ಗುರುನಾಥನ ಒಂದು ನಿಜವಾದ ಸ್ಥಿತಿಯನ್ನ ಅರಿಬೇಕಾದ್ರೂ ಸಹಿತ ಅದಕ್ಕೊಂದು ದೊಡ್ಡ ಪಾತ್ರತೆ ಬೇಕಾಗ್ತದ. ಇರ್ಲಿಕ್ಕಂದ್ರ ಬರೇ ಹೆಂಗ ಆಗ್ಬಿಡ್ತಂದ್ರೆ ಮ್ಯಾಲಿನ ವೇಷಭೂಷಣ ನೋಡಿ ಎಷ್ಟೋ ಮಂದಿ ಮಳ್ಳಾಗಿಬಿಡ್ತಾನ. ಕ್ಯಾವಿ ಹಾಕಿರ್ಬೇಕು, ದಾಡಿ ಬಿಟ್ಟಿರ್ಬೇಕು, ಏನೇನೋ ಅವ್ರ ಲಕ್ಷಣಗಳವಲ್ಲ, ಅಂತ ಲಕ್ಷಣ ನೋಡಿ ಇವ್ರು ಭಾರಿ ಇರ್ಬೇಕಪ್ಪ ಅಂತೇಳಿ ಅವ್ರ ಬೆನ್ನ ಹತ್ಕೊತ್ತು ಹೋಗಿಬಿಡ್ತಾರ. ನಿಜವಾಗಿಯೂ ವಾಸ್ತವಿಕವಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳನ್ನ ಗುರುಸಿ ಹಿಡಿಬೇಕಾದ್ರೂ ಸಹಿತ ಎಷ್ಟೋ ಜನ್ಮದ ಪುಣ್ಯ ನಿಮಗೆ ಇರಬೇಕಾಗ್ತದೆ. ನಮ್ಮಲ್ಲಿ ಎಷ್ಟೋ ಜನ್ಮದ ಪುಣ್ಯ ಇರ್ಬೇಕಾಗ್ತದೆ. ಅಂದಾಗ ಮಾತ್ರ ನನ್ನ ಗುರು ಮನುಷ್ಯನಲ್ಲ, ಇವು ಸಾಕ್ಷಾತ್ ನಿರಾಕಾರ ನಿರ್ಗುಣ ಪರಬ್ರಹ್ಮ, ನನ್ನ ಉದ್ಧಾರಕ್ಕಾಗಿ ಅವತಾರ ತೊಟ್ಟುಕೊಂಡು ಬಂದಂತಹ ಈ ಮಹಾನುಭಾವ, ಇವು ನನಗಾಗಿಯೇ ಬಂದಾನ ನನ್ನ ಉದ್ಧಾರ ಮಾಡಲಿಕ್ಕೆ ಅಂತ ತಿಳ್ಕೊಳ್ಳೋಂಥ ಒಂದು ಸ್ಥಿತಿ ಆ ಶಿಷ್ಯನಂತಲೂ ಪ್ರಾಪ್ತ ಆಗಬೇಕಾಗಿದ್ರು ಸಹಿತ ಅಷ್ಟೊಂದು ಸಾಧನ, ಅಷ್ಟೊಂದು ಜನ್ಮದ ಪುಣ್ಯದ ಸಂಗ್ರಹ ಅವನಂತಲ್ಲಿದ್ರೆ ಮಾತ್ರ ಆಗ್ತದೆ. ಇಷ್ಟೆಲ್ಲ ಏನಪ್ಪ ಅಂದ್ರೆ ಕೂಡಿ ನಿಮಗೆ ಬಂದಾವ ಅಂದ್ರೆ ನಮ್ಮ ಭಾಗ್ಯ ಹೆಂಗಿರ್ಬೇಕು ಹೇಳ್ರಿ ನೀವು. ಏನು ಅಂಥದ್ರೊಳಗೂ ಸಹಿತ ಮತ್ತೆ ನಮಗೆ ಸಮರ್ಥರು ಉಪದೇಶ ಮಾಡ್ಲಿಕ್ಕತ್ತಾರೆ. ಇವತ್ತಿನ ದಿವಸ ಮರಾಠಿ ಶ್ಲೋಕದ ಒಂದು 91 ಮತ್ತು 92 ಈ 2 ಶ್ಲೋಕಗಳನ್ನ ನಾವು ನೋಡ್ಲಿಕ್ಕಾಗಿ ಸಮರ್ಥರು ಈಗಾಗಲೇ 85ನೇ ಶ್ಲೋಕದಿಂದ ರಾಮನಾಮದ ಬಗ್ಗೆ ಸಾಕಷ್ಟು ಮಹತ್ವದ ಬಗ್ಗೆ ಹೇಳ್ಯಾರ. ಇಷ್ಟೇ ಯಾಕ ಈ 90 ಶ್ಲೋಕನಾಗೂ ಸಹಿತ ಅಲ್ಲೆಲ್ಲಿ ರಾಮನಾಮದ ಮಹಿಮೆಯನ್ನು, ನಾಮಸ್ಮರಣೆ ಮಹಿಮೆಯನ್ನು ಹೇಳ್ಕೊತಾನೆ ಬಂದಾರ. ಆದ್ರೂ ಸಹಿತ ಇವತ್ತವರು ಹೇಳುವಂತ ಮಾತನ್ನ ನಾವು ನೋಡಿದೇವಂದ್ರ ಈ 91ನೇ ಶ್ಲೋಕದೊಳಗ ಒಂದು ರೀತಿ ಅಗಾಧ ಅನಿಸ್ತದ, ವಿಚಿತ್ರ ಅನಿಸ್ತದ. ಅದ್ರ ಜೊತೆ ಎಷ್ಟು ಸೂಕ್ಷ್ಮವಾದಂತಹ ಒಂದು ಸಂವೇದನಾ ಅವರಂತಲ್ಲಿ ಇರ್ತದ, ಎಂಥ ಒಂದು ಶಿಷ್ಯರನ್ನು ಉದ್ಧಾರ ಮಾಡೋ ಕಳಕಳಿ ಇರ್ತದ ಅನ್ನುವಂಥದ್ದು ನಮಗೆ ಅನುಭವಕ್ಕೆ ಬರ್ತದ. ಅಂತ ಒಂದು ಈ 91ನೇ ಶ್ಲೋಕನಾಗ ಅವ್ರು ಏನು ಹೇಳ್ತಾರೆ ಅನ್ನೋದು ನಾನು ನಿಮ್ಮೆಲ್ಲರ ಮುಂದೆ ಅಂದು ಅದರ ವಿವರಣೆ ಮಾಡಲಿಕ್ಕೆ ಗುರುನಾಥ್ ಏನು ನುಡಿಸ್ತಾನ ಅದನ್ನು ನಾವು ನೀವುಗಳೆಲ್ಲ ಶ್ರವಣ ಮಾಡೋಣ. ಏನಂತ 91ನೇ ಒಂದು ಶ್ಲೋಕದೊಳಗೆ ಮರಾಠಿ ಶ್ಲೋಕನಾಗ ಏನು ಹೇಳ್ತಾರಂದ್ರೆ, ಶ್ರೀರಾಮ ಸಮರ್ಥ ಶ್ರೀರಾಮ್ ನಕೋ ವೀಟಮಾನೋ ರಘುನಾಯಕಾಚ अति आदरे बोलीजे राम वाचा नवेचे मुखी सांपडे रे पुकाचा करी घोष त्या जानकी वल्लभाचा. जय जय रघुवीर समर्थ. नको विटमानु रघुनायकाचा अति आदरे बोलीजे रामवाचा नवेचे मुखी सापडे रे पुकाचा करी घोष त्या जानकी ವಲ್ಲಭಾಚ. ಇದರ ಅರ್ಥ ಸಾಮಾನ್ಯವಾಗಿ ಏನದಪ್ಪ ಅಂದ್ರೆ ಭಗವಂತನ ಭಕ್ತಿಯ ಬಗ್ಗೆ ಅಥವಾ ನಾಮದ ಬಗ್ಗೆ ಬೇಜಾರು ಪಟ್ಟುಕೊಳ್ಳಬೇಡ. ಏನು ಹೇಳ್ತಾರವರು? ಭಗವಂತನ ಭಕ್ತಿಯ ಬಗ್ಗೆ ನಾಮದ ಸ್ಮರಣೆಯ ಬಗ್ಗೆ ನೀನು ಬೇಜಾರು ಪಟ್ಟುಕೊಳ್ಳಬೇಡ. ಅದರ ಪೂರ್ವಕ ನಾಮ ಸ್ಮರಿಸು. ಪುಕ್ಕಟೆಯಾಗಿ ದೊರೆತ ಈ ನಾಮಸ್ಮರಣೆಗೆ ನಿನ್ನದೇನೂ ಖರ್ಚಾಗುವುದಿಲ್ಲವಲ್ಲ ಅಂದಾಗ ಆ ಜಾನಕಿನಾಥನ ನಾಮವನ್ನು ಆನಂದದಿಂದ ಗರ್ಜಿಸು ಅಂತೇಳಿ ಈ ಒಂದು ಶ್ಲೋಕದ ಅರ್ಥದ. ಇನ್ನ ಇದ್ರ ವಿವರಣೆಯನ್ನ ಹಿಂದಾಗಡೆ ನೋಡೋಣ. 92ನೇ ಶ್ಲೋಕದೊಳಗೆ ಏನ್ ಹೇಳ್ತಾರಂದ್ರ, ಶ್ರೀರಾಮ ಸಮರ್ಥ ಅತಿ ಆದರೇ ಸರ್ವಹಿ ನಾಮ ಘೋಷೆ ಗಿರಿ ಕಂದರಿ ಜಾಯಿಜೆ ದೂರಿ ದೋಷೆ ಹರಿತಿಷ್ಠತು ತೋಷಲಾ ನಾಮ ಘೋಷೆ ವಿಶೇಷೇ ಹರಾಮಾನಸಿ ರಾಮ ಪೀಸೆ. ಜಯ ಜಯ ರಘುವೀರ ಸಮರ್ಥ. ಅತಿ ಆದರೆ ಸರ್ವಹಿ ನಾಮ ಘೋಷೆ ಗಿರಿ ಕಂದರಿ ಜಾಯಿಜೆ ದೂರಿ ದೋಷೆ
ಹರಿ ತಿಷ್ಠತು ತೋಷಲ ನಾಮ ಘೋಷೆ ವಿಶೇಷ ಹರ ಮಾನಸಿ ರಾಮಪೀಸೆ. ಇದರ ಒಂದು ಸಾಮಾನ್ಯ ಅರ್ಥ ಏನಂದ್ರ, ಅತಿ ಆಧಾರದಿಂದ ನಾಮಘೋಷ ಮಾಡಿದರೆ ಎಲ್ಲ ದೋಷಗಳು ದೂರ ದೂರ ಗಿರಿಕಂದರಗಳಲ್ಲಿ ಹೋಗಿಬಿಡುತ್ತವೆ. ಪರಮಾತ್ಮನು ನಾಮಘೋಷದಿಂದ ಸಂತುಷ್ಟನಾಗಿ ನಿಂತು ಬಿಡುತ್ತಾನೆ. ಶಂಕರನ ಮನದಲ್ಲಿ ನಾಮದ ಆಸಕ್ತಿ ವಿಶೇಷವಾಗಿರುವುದು. ಶ್ರೀರಾಮ್. ಇದು ಈ 2 ಶ್ಲೋಕದ ಒಂದು ಸಾಮಾನ್ಯ ಅರ್ಥ. ಈಗ ನೀವುಗಳೆಲ್ಲ 91ನೇ ಶ್ಲೋಕದ ಕಡೆ ನಾವು ನೋಡಿದಾಗ ಸಮರ್ಥರಿಗೆ ಏನು ಒಂದು ನಮ್ಮ ಮನಸ್ಥಿತಿ ಅವ್ರಿಗೆ ಅರ್ಥ ಆಗ್ಯದ ಅನ್ಸಿದೆ ನಮಗೆ. ನಮ್ಮ ಮನಸ್ಥಿತಿ ಈ ನಮ್ಮ ಒಂದು ಪ್ರಪಂಚ ಹಿಡ್ಕೊಂಡು ಪಾರಮಾರ್ಥ ಮಾಡುವಂತಹ ಏನು ನಾವು ಜೀವಿಗಳಿದ್ದೇವಲ್ಲ, ನಾವೇನು ಒಂದು ಭಕ್ತಿ ಮಾರ್ಗದೊಳಗೆ ನಡೆಯೋರಿದ್ದೇವಲ್ಲ, ಪರಮಾರ್ಥ ಹಿಡ್ಕೊಂಡು ನಾವು ಪ್ರಪಂಚ ಮಾಡ್ಲಿಕ್ಕತ್ತೇವು. ಅದು ಸರಳನೋದ ಅಂತಾರವ್ರು. ಯಾಕಂದ್ರೆ ಪ್ರಪಂಚ ಹಿಡ್ಕೊಂಡು ನಾವು ಪರಮಾರ್ಥ ಮಾಡುವ ಸರಳ, ಪ್ರಪಂಚ ತ್ಯಾಗ ಮಾಡೋದ್ರಾಗ ಅಷ್ಟೇನು ಸರಳಿಲ್ಲ ಅಂತಾರ. ಏನು ಅದಕ್ಕೆ ಅವ್ರಂದ್ರು, ಆದಿ ಪ್ರಪಂಚಕರಾವ ನೇಟಕ. ನೀವು ಪ್ರಪಂಚ ಮೊದಲು ಚಂದಗೆ ಮಾಡ್ರಿ, ಮೋಗ ಘ್ಯಾವೆ ಪರಮಾರ್ಥ ವಿವೇಕ ಏತೆ ಆಳಸ ಕರುನಕ ವಿವೇಕಿ ಹೋ. ವಿವೇಕ ಉಳ್ಳಂತಹ ಏನು ನೀವು ಸಾಧಕರಿದ್ದಿರಲ್ಲ, ಮೊದಲು ಪ್ರಪಂಚ ಚಂದಗೆ ಮಾಡ್ರಿ, ಅದರ ಜೊತೆ ವಿವೇಕದಿಂದ ನೀವು ಪರಮಾರ್ಥವನ್ನು ನೋಡ್ರಿ. ಇದ್ರಾಗ ನೀವು ಆಲಸ್ತನ ಮಾಡಬೇಡ್ರಿ. ನಿಮಗೆ ಅಕಸ್ಮಾತ್ ಹಂಗೆ ಅನಿಸಿತ್ತು ಅಂದ್ರೆ ಪ್ರಪಂಚ ಬಿಟ್ಟಾಗೆ ಸದ್ಗತಿ ಆಗ್ತದ. ಪ್ರಪಂಚ ಬಿಟ್ಟು ನಾವು ಅಡವಿಗೆ ಹೋದಾಗಿನ ನಮಗೆ ಭಗವಂತನ ರಾಮನ ಸಾಕ್ಷಾತ್ಕಾರ ಆಗ್ತದಂತ ಅನ್ಸಿದ್ರೆ ಅದಕ್ಕೆ ಅವ್ರಂತಾರ, ಪ್ರಪಂಚ ಸಾಂಡೂನ ಪರಮಾರ್ಥ ಕೇಲ. ನೀವು ಪ್ರಪಂಚ ಬಿಟ್ಟು ಹೋಗಿ ಪರಮಾರ್ಥ ಮಾಡಿದ್ರ ಅನ್ನ ಮಿಳೇನ ಕಾಯೇಲ, ತಿನ್ಲಿಕ್ಕೆ ಊಟ ಸಹಿತ ಸಿಗುದಿಲ್ಲ. ನೀವು ಪರಿಸ್ಥಿತಿ ಅಷ್ಟು ಕೆಟ್ಟದ. ಏನು ಅಂಥದ್ರೊಳಗೆ ಮನೆಯಾಗಿ ಎಷ್ಟು ಸತಿಪತಿಗಳಿಬ್ಬರು ಭಕ್ತಿವಂತರಿದ್ದಾಗ, ಮನೆಯೊಳಗೆ ಎಲ್ಲ ರೀತಿಯ ಅನುಕೂಲ ನಮಗಿದ್ದಾಗ, ಮತ್ತು ನೀವು ಪರಮಾರ್ಥ ಮಾಡ್ಲಿಕ್ಕೆ ನೀವು ಪ್ರಪಂಚ ಬಿಡ್ಲಿಕ್ಕೆ ಯಾಕೆ ಹೋಗ್ತೀರಿ? ಪ್ರಪಂಚದೊಳಗೆ ಇದ್ದೇ ಮಾಡ್ರಿ, ಆದರೂ ಸಹಿತ ನೀವು ಎಚ್ಚರದಾಗಿರಬೇಕು ಅಂತ ನೋಡ್ರಿ ಸಮರ್ಥರು ಇವತ್ತಿನ ಶ್ಲೋಕದಾಗ. ಅದಕ್ಕೆ ಅವ್ರಂದ್ರು, ನಕೋ ವೀಟ ಮಾನೋ ರಘುನಾಯಕಾಚ. ಆ ರಘುನಾಯಕ ಅಂದ್ರೆ ಸದ್ಗುರುನಾಥ ನೀಡಿದಂತಹ ನಾಮಸ್ಮರಣೆ ಬಗ್ಗೆ ವೀಟ ಅಂದ್ರ ಅಲಕ್ಷಿತನ, ಅನಾದರತನ ಮಾಡ್ಲಿಕ್ಕೆ ಹೋಗ್ಬೇಡ ಅಂತಾರವ್ರು. ಏನ್ರಿ ಅಂದ್ರ ಅನಾದರತನ ಬಂದೇ ಬರ್ತದಂತಾರವ್ರು. ಒಂದ್ ಸ್ವಲ್ಪ ನೀವು ಇದ್ರಾಗ ಸಡ್ಲಿ ಬಿಟ್ರಂದ್ರೆ ಮನಸ್ಸಿಂದು ಆ ಮನಸ್ಸು ಏನ್ ಮಾಡಿಬಿಡ್ತದ, ಪ್ರಪಂಚಕ್ಕೆ ಹೆಚ್ಚು ಸಮಯ ಕಳಿಬೇಕಂತ ಅನಿಸ್ತದ, ಪರಮಾರ್ಥಕ್ಕಾಗಿ ಮಾಡಿದ್ರ ಆತಳು ಅಂತೇಳಿ ಅದೊಂದು ರೀತಿ ಅನಾದರ ನಮ್ಮಂತಲ್ಲಿ ಬರ್ತದ. ಏನು ಇದು ಖರೆ ಅಂದ್ರೆ ನಮಗೆ ಬರಬಾರ್ದು. ಅದು ಇಷ್ಟು ಸತ್ಸಂಗ ಮಾಡೋರು ನಮಗೆ ಬರಬಾರ್ದು, ಆದರೂ ಬರ್ತದ ಅಂತೇಳಿ ಸಮರ್ಥರಿಗೆ ಗೊತ್ತದ. ಏನು ಯಾಕಂದ್ರೆ ಇಷ್ಟು ಸರಳೇನ ಭಗವಂತನ ಒಲಸುಗಳು ಸರಳ ಅಂತರೂ ಇಲ್ಲೇ ಇಲ್ಲ. ಅದು ಆ್ಯಕ್ಚುಲಿ ನಿಜವಾಗಿಯೂ ಸರಳ ಅಂತರೂ ಇಲ್ಲೇ ಇಲ್ಲ. ಮತ್ತು ಅಂಥೇಳಿ ಸಮರ್ಥ ರಾಮದಾಸ್ ಮಹಾರಾಜರು ಕೇವಲ 12ನೇ ವರ್ಷದೊಳಗೆ ಹೋಗಿ ಅಲ್ಲಿ ನಾಸಿಕದೊಳಗೆ ಒಂದು ಗವಿ ಒಳಗಿದ್ರಂತ ನೋಡ್ರಿ. ಗವಿ ಒಳಗಿದ್ದ ಅದೇನಂತಲ್ಲ, ಅಗದಿ ತಿಂದು ಉಂಡು ಉಣ್ಣುವಂಥ ಜೀವ 12ನೇ ವರ್ಷಕ್ಕೆ ದಷ್ಟಪುಷ್ಟ ವ್ಯಕ್ತಿತ್ವ ಇದ್ದಂಥ ಸಮರ್ಥರು ನಾಸಿಕದಾಗ ಹೋಗಿ 5 ಮನೆ ಬೇಡ್ಕೊಂಡು ಬಂದು ಅದನ್ನೆಲ್ಲ ತೊಳೆದು ಅದನ್ನ ನಿಸ್ಸಾರ ಮಾಡಿ ನಾಲಿಗೆಗೆ ಯಾವ ರುಚಿ ಹತ್ಲಾರ್ದಂಗೆ ತಿಂತಾರ ಅಂದ್ರೆ ಎಷ್ಟು ನಿಷ್ಠುರದಿಂದ ಅವ್ರು ಮಾಡಿರ್ಬೇಕು. ಅಷ್ಟು ನಿಷ್ಠುರದಿಂದ ಮಾಡಿದ್ರು ಅಂತೇಳಿ ಸಮರ್ಥರಿಗೆ ಆ 12 ವರ್ಷನಾಗ 3 ಸರಿ ರಾಮದೇವರ ಸಾಕ್ಷಾತ್ಕಾರ ಆತು. ಏನ್ರಿ ಮತ್ತ ಅಷ್ಟು ಒಂದು ಕಠಿಣ ನಿಷ್ಠುರತನ ನಮ್ಮಲ್ಲಿ ಬರ್ಬೇಕಲ್ಲ. ಸಮರ್ಥರ ದೇಹ ಬಿಡುವತ್ನ್ಯಾಗ ರಾಮ ಪ್ರತ್ಯಕ್ಷ ಆದಂತ್ರಿ. ಅಂದ ಕೂಡಲೇ ಸಮರ್ಥರಂದ್ರು, ನೋಡಪ್ಪ ಇನ್ನು ಇವ್ರು ನೀನೇ ಇದು ಮಾಡಬೇಕು, ನೀ ಎಷ್ಟು ಕಲ್ಯಾಣಕರಿ ರಾಮರಾಯ ಅಂತೇಳಿ ಒಂದು ಪದ ಕೊನೆ ಒಂದು ಪದ ನೀವು ಕೇಳಿರ್ಬೇಕಂತ ನಾನು ಅಂದನದನ್ನ. ಅವಾಗ ಅವ್ರಂದ್ರು, ಕಲ್ಯಾಣಕರಿ ರಾಮರಾಯ ರಾಮರಾಯ ಕಲ್ಯಾಣಕರಿ ರಾಮರಾಯ ಜನಹಿತ ವಿವರಿ ಜನಹಿತ ವಿವರಿ ಜನಹಿತ ವಿವರಿ
कल्याण करी रामराया, रामराया कल्याण करी रामराया. अपराधी जन चुकतची गेले, चुकतची गेले. अपराधी जन ಚುಕತಚ್ಚಿ ಗೇಲೆ, ಚುಕತಚ್ಚಿ ಗೇಲೆ. ಇವ್ರೇನಿದ್ದಾರಲ್ಲ ಇವ್ರು ಮತ್ತ ಹಂಗ ತಪ್ಕೋತಾರ ಹೊಂಟಾರ. ಮತ್ತ ನಾ ಏನು ನೀ ಹೇಳಿದ್ರ ಆ ಪ್ರಕಾರ ಅಂತೂ ಪ್ರಯತ್ನ ಮಾಡೀನಿ. ಏನು ಈಗ ಅವ್ರ ನಿನ್ನ ಕೈಯಾಗೆ ಕೊಡ್ತೀನಿ, ನನಗೆ ನೀಗ್ಲಾರ್ದ ಮಾತಪ್ಪ, ಇನ್ನು ನೀನೇ ಉದ್ಧಾರ ಮಾಡು ಅಂತ ಹೇಳಿ ಆ ಪದ ಅದು. ಅದಕ್ಕೆ ನನಗೆ ತಳಮಳ ಆಗ್ಲಿಕ್ಕೆ, ತಳಮಳ ತಳಮಳ ಹೋತಚಿ ಆಹೇ, ಹೋತಚಿ ಆಹೇ. हे जन हाती धरी दयाळा, कल्याण करी ರಾಮರಾಯ, ರಾಮರಾಯ ಕಲ್ಯಾಣ. ಹಿಂಗ ರಾಮಗ ಬೆಡ್ಕೋತ್ನ್ಯಾಗ ಅವ್ರಂತಾರ, ಮತ್ತಂತಾರ ನೋಡಪ್ಪ ರಾಮ ಅಂತಾರಂತ, ನೋಡಪ್ಪ ರಾಮದಾಸ ನಿನ್ನಂಗ 12 ವರ್ಷ ಯಾರು ನಾಮಸ್ಮರಣೆ 13 ಕೋಟಿ ಮಾಡ್ತಾರಲ್ಲ ಅಂಥವನ ಕೈಲಿ ನಾ ಮತ್ತೆ ಜಗತ್ತಿನ ಕಲ್ಯಾಣದ ಕಾರ್ಯ ಮಾಡಿಸ್ಕೋತೀನಿ ಅಂತಂದ್ರ. ಅಂದ ಕೂಡಲೇ ಸಮರ್ಥರಂದ್ರಂತ ಭಗವಂತ ನನ್ನಂಗ ಕಠಿಣ ತಪಸ್ ಮಾಡೋದು ಈ ಸದ್ಯದ ಪರಿಸ್ಥಿತಿ ಒಳಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಂತ. ಏನು ಯಾಕಂದ್ರ ಅದೇನ ಅಂದಟ್ ಸಳಿಲ್ಲ, ಅದೇನು ನನ್ನಂಗೆ ಮಾಡೋದು ನನ್ನ ದೃಷ್ಟಿಯೊಳಗಂತೂ ಈಗ ಸಾಧ್ಯ ಇಲ್ಲ. ಅದಕ್ಕೆ ನೀ ಏನಾರೇ ಒಂದು ಸ್ವಲ್ಪ ಕನ್ಸಿಷನ್ ಕೊಟ್ಟರೆ ಅಂತವ್ರು ತಯಾರು ಮಾಡ್ಕೊ ಅಂದ್ಕೊಳ್ಳಿ. ಹಂಗಾರ ನೀ ಹೇಳ್ತಿ ಅಂದ್ರೆ ಅವ್ರು ಯಾವಾಗ ಹಗಲ ರಾತ್ರಿ ಮನೆಯಾಗೆ ಇರಲಿ, ಎಲ್ಲೇ ಇರಲಿ, ಒಟ್ಟ 13 ಕೋಟಿ ನಾಮಸ್ಮರಣೆ ಅವ್ರು ಮಾಡಿದ್ರಂದ್ರೆ ಅವರಿಂದ ಒಂದು ಭಕ್ತಿ ಕಾರ್ಯ ಮಾಡಿಸ್ಕೋತೀನಿ ಅಂತೇಳಿ ಕನ್ಸಿಷನ್ ಕೊಟ್ಟಂತ ರಾಮಪ್ರಭು. ಹಂಗ ಸದ್ಯದ ಪರಿಸ್ಥಿತಿ ಒಳಗೆ ನಾವೆಲ್ಲ ಒಂದೇ ರೀತಿ ಪರಮಾರ್ಥದ ಬಗ್ಗೆ ಅಷ್ಟೊಂದು ಉತ್ಸಾಹ ಇಟ್ಕೊಂಡು ಪ್ರೀತಿ ಇಟ್ಕೊಂಡು ಇರೋದು ಅಷ್ಟೇನು ಸಳಿಲ್ಲ. ಈಗಿನ ಮೀಡಿಯಾಗಳಾಗಲಿ, ಈಗಿನ ಜನರ ಭಾವನೆಗಳಾಗಲಿ, ಈಗ ನಮಗೆ ಪ್ರಾಪಂಚಿಕ ಜನರು ಸಿಕ್ಕಾಗ ಅವ್ರಿಗೆ ನಮಗೆ ಇರುವಂಥ ಅವ್ರ ಮಾತುಗಳಾಗಲಿ ಅವೆಲ್ಲನೂ ಏನಾಗ್ಬಿಡ್ತಾವ ಅಂದ್ರೆ ನಮ್ಮನ್ನ ಒಂದು ಕ್ಷಣದಾಗ ವಿಚಲಿತನ ಮಾಡ್ಕೊತ ಹೋಗ್ತಿರ್ತಾವ. ಆವಾಗ ಅನಿಸ್ತದ ಮೊದಲ ದಿವ್ಸಕ್ಕೆ 4 ತಾಸು ಧ್ಯಾನ ಮಾಡ್ತಿದ್ದೇವೆ ಅಂದ್ರೆ ಒಮ್ಮೆ ಅನಿಸ್ತದ ಇಲ್ಲ ಇವತ್ತು ಅವ್ರ ಲಗ್ನದ ಮನ್ಯಾಗ ಅಲ್ಲಿ ಲಗ್ನಕ್ಕೆ ಹೋಗ್ಬೇಕಾಗ್ಯದ, ಇವತ್ತೊಂದು ದಿವ್ಸ ಬಿಡೋಣ ಅಂತೇಳಿ ಬಿಟ್ಟು ಬಿಡ್ತದೆ. ಅಂದ್ರೆ ಅಲ್ಲಿ ಅನಾದರ ಲಗ್ನಕ್ಕೆ ಮಹತ್ವ ಕೊಡೋದಾಗ್ತದೆ, ಕುಬಸಕ್ಕೆ ಮಹತ್ವ ಕೊಡೋದಾಗ್ತದೆ, ಪ್ರಪಂಚದ ಕಾರ್ಯಗಳಿಗೆ ಮಹತ್ವ ಕೊಡೋದಾಗ್ತದೆ. ಒಂದು ಸಂಕಲ್ಪ ಮಾಡಿರ್ತೀವಲ್ಲ ಆ ಸಂಕಲ್ಪದಾಗ ಸಡಿಲತಾ ಬರ್ತದೆ. ಅದು ಬರಬಾರ್ದು ಅಂತ ಅವ್ರು ಅಂದ್ರು. ನಕೋ ವೀಟಮಾನು ರಘುನಾಯಕಾಚ. ಆ ರಾಮನಾಮದ ಬಗ್ಗೆ, ಆ ಭಗವಂತನ ಬಗ್ಗೆ, ಆ ಸದ್ಗುರುನಾಥನ ಬಗ್ಗೆ ನೀನು ಅನಾದರಣ ಮಾಡ್ಬೇಕು ಹೋಗ್ಬೇಡ ಅಂತಾರವ್ರು. ಏನು ಯಾಕಂದ್ರೆ ಒಂದೊಂದು ಕ್ಷಣದ ಲಾಭವನ್ನು ಅವರಿಂದ ನೀ ತಗೋ. ಅವರು ಕೃಪೆಗಾಗಿ ಪ್ರತಿಯೊಂದು ಕ್ಷಣವನ್ನು ಸದ್ಗುರುನಾಥನ ಸೇವೆಗಾಗಿ ನೀನು ಸವಸು. ಒಂದೇ ಕ್ಷಣ ನೀ ಅಲ್ಲಿಂದ ತಪ್ಪಿತು ಅಂದ್ರೆ ಪೂರ್ಣ ಮತ್ತೆ 184 ಯೋನಿಯೊಳಗೆ ಹೋಗ್ಬೇಕಾಗ್ತದ. ಅದಕ್ಕೆ ಸಮರ್ಥರಂದ್ರು ಈ ಮಂದಿ ಹಿಂಗೆ ಆಗುದೇ ಇದು ಅಂತೇಳಿ ಈ ಶ್ಲೋಕನಾಗ ಅಂದ್ರು. ನಕೋ ವೀಟಮಾನು ರಘುನಾಯಕಾಚ, ಅತಿಯಾದರೆ ಬೋಲಿಜೆ ರಾಮವಾಚ. ಅಗ್ರಿ ಪ್ರೀತಿಯಿಂದ, ಪ್ರೇಮದಿಂದ, ಆದರದಿಂದ ನೀನು ನಿನ್ನ ಮುಖದೊಳಗೆ ಯಾವಾಗಲೂ ನಾಮಸ್ಮರಣೆ ಮಾಡ್ಕೊತ ಇರು ಅಂತಂದ್ರು. ಕುತ್ಕೊಂಡ ನಾಮಸ್ಮರಣೆನೂ ಮಾಡು ಶ್ವಾಸದ ಜೊತೆ, ಅದರ ಜೊತೆ ವೈಖರಿ ಒಳಗೂ ಸಹಿತ ನೀನು ಎಲ್ಲ ಸಮಯದೊಳಗೆ ನಿನ್ನ ಮುಖದೊಳಗೆ ಆ ನಾಮ ಬರ್ಕೋತ ಇರ್ಲಪ್ಪ. ಅತಿ ಆದರೆ ಬೋಲಿಜೆ ರಾಮವಾಚ. ವಾಚ ಅಂದ್ರೆ ವಾಣಿಯಿಂದ ನೀವು ಆ ರಾಮನಾಮವನ್ನು ಸ್ಮರಿಸ್ಕೊತ ಇರ್ರಿ. ನವೇಚೆ ಮುಖಿ ಸಾಪಡೆ ರೇ ಪುಕಾಚ. ಅವ್ರಂತಾರ ಈ ನಾಮ ನಿನಗೇನು ಸಿಕ್ಕದ ಪುಕ್ಕಟ್ ಸಿಕ್ಕದಿದು. ಇದಕ್ಕೇನು ಖರ್ಚು ಮಾಡಿಲ್ಲ, ನಾವು ಮಾಡಿಲ್ಲ, ನೀವು ಮಾಡಿಲ್ಲ. ಏನ್ರಿ ಪುಕ್ಕಟ್ನ್ಯಾಗ ನಾಮ ಸಿಕ್ಕದ. ಇದನ್ನ ಅಲ್ಲಿಕ್ಕೂ ಏನು ಖರ್ಚಿಲ್ಲ. ಎಷ್ಟು ಸಳದ ನೋಡ್ರಿ. ಇವತ್ತೊಂದು ಯಾವ್ದಾರ ಯೋಗಾಗಾರ ಮಾಡ್ರಿ ಅಥವಾ ಯಾವ್ದಾರ ಒಂದು ಪೂಜಾ ಮಾಡ್ರಿ ಅಂದ್ರೆ ಅದ್ರ ಹಿಂದೆ ಸಿಕ್ಕಾಪಟ್ಟೆ ಖರ್ಚದ. ನವ್ಯದ ಭಕ್ತಿ ಒಳಗೆ ಉಳ್ಕಿದ ಎಲ್ಲಾ ಭಕ್ತಿ ಮಾಡ್ಲಿಕ್ಕೂ ಖರ್ಚದ. ನಾಮಸ್ಮರಣೆ ಭಕ್ತಿ ಅಂದ್ರೆ ಹೆಂಗದ ಅಂದ್ರೆ ಉಪಾಧಿ ರಹಿತದ ಇದು. ಈಗ ನೀವು ಶ್ರವಣ ಮಾಡ್ಬೇಕಾಗ್ತಂದ್ರ ಎಲ್ಲಿ ಮಹಾತ್ಮರು ಪ್ರವಚನ ಹೇಳ್ತಾರ ಅಲ್ಲಿ ಹೋಗಿ ಕೂಡ್ಬೇಕಾಗ್ತದ. ಹೌದಲ್ರಿ? ಎಲ್ಲಾ ಕಡೆ ನಮ್ಮಂತಲೇ ಬಂದು ಎಲ್ಲಾರು ಹೇಳುದಿಲ್ಲ.
ಈಗೊಂದು ಆನ್ಲೈನ್ ಮೇಲೆ ಇವೆಲ್ಲ ನಡೆದಾವ, ಮನ್ಯಾಗ ಕೂತ್ಕೊಂಡೆ ಕೇಳೋ ಭಾಗ್ಯದ. ಆದ್ರೆ ಮೊದಲು ಕೇಳಬೇಕನ್ಬೇಕಾಗಿತ್ತಂದ್ರೆ ಹುಡುಕ್ಯಾಡ್ಕೊಂಡು ಹೋಗ್ಬೇಕಾಗಿತ್ತು. ಕೆಲವೊಂದು ಕಡೆ ರೊಕ್ಕ ಕೊಟ್ಟು ಫೀ ಕೊಟ್ಟು ಒಂದು ಟಿಕೆಟ್ ತೆಗಿಸಿ ಹೋಗ್ಬೇಕಾಗ್ತದೆ. ಏನು ಮತ್ತು ಈಗ ನಮಗೆ ಸರಳ ಸಿಕ್ಕದ ಅಂತೇಳಿ ನೀವು ಅದನ್ನು ಅನಾದರ ಮಾಡಬೇಡ್ರಿ ಅಂತಾರೆ ಅವರು. ಮಾಡಿದ್ರೆ ಆತಳ ಅಂತೇಳಿ. ಆದ್ರೆ ಇಷ್ಟು ಸರಳವಾಗಿ ನಮಗೆ ಸಿಕ್ಕದ ಅಂತನ್ನುವಂಥದ್ದು ನಿಮಗೆ ಒಳಗೊಂದು ಅಂಥ ಒಂದು ಅಂತರಂಗದಾಗ ಅಂಥ ಒಂದು ಇದು ಅನಿಸ್ಬೇಕು ನಿಮಗೆ. ಅಂತಃಕರಣದಾಗ ಕಣ್ಣ ನೀರು ಬರಬೇಕು. ಭಗವಂತ ನನ್ನ ಕಡೆ ನೀನೇ ಬಂದಿಲ್ಲ, ನಾನೇನು ಹುಡ್ಕೊತ ಹೋಗಲಿಲ್ಲ, ನೀ ಎಲ್ಲಿದ್ದೀ ಅನ್ನೋದು ನನಗೆ ಗೊತ್ತಿದ್ದಿಲ್ಲ, ನಿನ್ನ ಗುರುತು ಮಾಡ್ಕೊಳ್ಳೋ ಅಂತ ತಾಕತ್ತು ನನ್ನ ಅಂತ ಇದ್ದಿಲ್ಲ. ನನ್ನ ಯಾವ ಒಂದು ಗುಣದೋಷಗಳನ್ನು ವಿಚಾರ ಮಾಡಲಾರ್ದ ಗುರುನಾಥ ನನ್ನ ಕಡೆ ಬಂದ ಆ ಭವತಾರಕ ನಾಮವನ್ನು ನನ್ನ ಉಸಿರೊಳಗಿಟ್ಟ ನನ್ನ ಕೂಸಿನಗತ್ತೆ ಕಾಪಾಡ್ಕೋತ ನನ್ನಿಂದ ಮಾಡಿಸ್ಲಿಕ್ಕತ್ತಿಲ್ಲ ಗುರುನಾಥ ಅನ್ನುವಂಥ ಈ ಒಂದು ನಮ್ಮಲ್ಲಿ ಗುರುನಾಥ ಮಾಡಿದಂಥ ಉಪಕಾರದ ಸ್ಮರಣೆ ಬರ್ಬೇಕು ನಮಗೆ. ನೋಡ್ರಿ, ಈ ನಾಮಸ್ಮರಣೆ ನಮಗೆ ಕೊಡ್ಬೇಕಾತಂದ್ರೆ ಈ ನಾಮಸ್ಮರಣೆ ಏನೋ ಸಹಸ್ರನಾಮದಾಗ ಒಂದು ನಾಮ ಇದ್ರು ಸಹಿತ ಈ ನಾಮವನ್ನು ಸ್ಮರಿಸಿ ಅವರು ಇದನ್ನು ಸಬೀಜನ ಮಾಡ್ಕೊಂಡಾರ. ಅವರು ಇದರ ಸಾಕ್ಷಾತ್ಕಾರ ಮಾಡ್ಕೊಂಡಾರ. ಸದ್ಗುರುಗಳು ಕೊಟ್ಟ ನಾಮ ಅದು. ಆ ನಾಮವನ್ನು ಅವರು ಹಗಲ ರಾತ್ರಿ ಪ್ರತಿ ಕ್ಷಣ ನಾಮಸ್ಮರಣೆ ಮಾಡಿ ಆ ನಾಮೀಯ ಸ್ವರೂಪ ಅವರಾಗಿಬಿಟ್ಟಾರ. ಆ ನಾಮದ ಸ್ವರೂಪನೇ ಅವರಾಗ್ಯಾರ. ಅರ್ಥಾರ್ಥ ತಮ್ಮ ಸ್ವರೂಪವನ್ನು ನಮ್ಮ ಮನೆಗೆ ಬಂದ ನಮ್ಮ ಶ್ವಾಸದಾಗ ಇಟ್ಟಾರ. ಎಷ್ಟಾಗಾದ ನೋಡ್ರಿ ನೀವು. ನಾವು ಗಳಿಸಿದ ಒಂದು 10 ರೂಪಾಯಿ ಕೊಡ್ಬೇಕಾದ್ರೆ ಅದಕ್ಕೆಲ್ಲ ಬೆವರು ಹರಿದದ ಅಂತಿರ್ತೀವಿ ನಾವು. ಮತ್ತು ಅವ್ರ ಪ್ರಪಂಚ ಗಿಪಂಚ ಏನೂ ನೋಡಲಿಲ್ಲ, ತಮ್ಮ ದೇಹದ ಸುಖದ ಕಡೆ ನೋಡಲಿಲ್ಲ, ಏನು ನನಗೆ ಏನು ಕಷ್ಟ ಆಗ್ತದೆ ನೋಡಲಿಲ್ಲ. ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಸಾಕ್ಷಾತ್ಕಾರಿ ನಾಮವನ್ನು ನಮ್ಮ ಮನೆ ತನಕ ಬಂದು ಕೊಟ್ಟಾರಂದ್ರೆ ಅದ್ರ ಬಗ್ಗೆ ಅನಾದರ ಹೆಂಗೆ ಮಾಡ್ಲಿಕ್ಕೆ ಆಗ್ತದೆ ಹೇಳಿ ನೋಡಿ ನೀವು. ಅಕಸ್ಮಾತ್ ಅನಾದರ ಯಾರೇ ಶಿಷ್ಯ ಅವನಂತಲ್ಲಿ ಅನಾದರತ ಬಂದಿತ್ತು ಅಂದ್ರೆ ಅವನಂತ ಮೂರ್ಖನೇ ಅವನು ಅಲ್ಲ, ಅವನಂತ ಅಭಾಗ್ಯವಂತನೂ ಯಾವನು ಅಲ್ಲ. ಏನು ಯಾಕಂದ್ರೆ ನಾವು ತಿಳ್ಕೊಂಡಷ್ಟು ಸರಳಾಗಿ ಬರೀ ಯಾವುದೋ ಒಂದು ನಾಮ ಅಲ್ಲ ಇದು. ಈ ನಾಮ ಹೆಂಗಂದ್ರೆ ಬೀಜ. ಈಗಂದ್ರೇನು ಅದನ್ನೆಲ್ಲ ಊರಿದ ಕೂಡಲೇ ಏಳುವಂಥ ಬೀಜಗಳು ಇರ್ತಾವ ಏನ್ರಿ. ಅವು ಹುಳುಕಿ ಗಿಳಕಿ ಬೀಜ ಇದ್ದಿದ್ರೆ ಹೇಳೋದಿಲ್ಲ. ಅವು ಗದಿ ಏನಪ್ಪಾ ಅಂದ್ರೆ ಫಲ ಕೊಡುವಂಥ ಬೀಜನೇ ಇರ್ತಾವಲ್ಲ. ಹಂಗೆ ಈ ನಾಮಸ್ಮರಣೆ ಒಂದು ನಾಮಸ್ಮರಣೆ ನಮ್ಮಲ್ಲಿ ಬಂದು ಹೋತು, ಪರಾಪಶ್ಯಂತಿ ಮಧ್ಯಮ ವೈಖರಿ ಒಳಗೆ ಬಂದು ಹೋತು ಅಂದ್ರೆ ಅಲ್ಲಿ ಹೃದಯದಾಗ ಒಂದು ರೀತಿ ಸ್ಪಂದನ ಆಗಿಬಿಡ್ಬೇಕು ನಮಗೆ. ಇಷ್ಟ ಆಧಾರದಿಂದ ಮಾಡ್ಬೇಕಂತಾರವರು. ನಮಗೊಬ್ಬರು ಮಹಾತ್ಮರು ಹೇಳಿದ್ರು, ನೀವು ಪ್ರಪಂಚದಾಗ ಇರೋರು ನಾಮಸ್ಮರಣೆ ಕೂತಾಗ ಒಂದು ನಾಮಸ್ಮರಣೆ ನಿಮ್ಮದು ಇಲ್ಲಿ ಹೋಗಿ ಪರಾಪಶ್ಯಂತಿ ಮಧ್ಯಮ ವೈಖರಿ, ಈ ಅಂದ್ರೇನು ಪರಾವಾಣಿಯ ಕೆಳಗಿನಿಂದ ಸ್ಫುರಣಾಗಿ ಆ ನಾಮ ನಿಮ್ಮದು ಬಂದು ವೈಖರಿಗೆ ಬಂದ ಮತ್ತೆ ತಿರುಗಿ ಇಲ್ಲಿ ಹೋಗುದ್ರಾಗೆ ಪ್ರಪಂಚ ಮರ್ತಿರ್ಬೇಕು ನೀವು ಅಂತಾರ. ಪ್ರಪಂಚ ಮರ್ತಿರ್ಬೇಕು, ನಾನು ನಾಮಸ್ಮರಣೆ ಮಾಡ್ತಿರೋನ್ನುವಂಥದ್ದು ಮರ್ತಿರ್ಬೇಕು, ಮೈಯೆಲ್ಲ ರೋಮಾಂಚನ ಆಗ್ತಿರ್ಬೇಕು. ಇಷ್ಟೆಲ್ಲ ಲಕ್ಷಣಗಳು ನಿಮ್ಮಲ್ಲಿ ಆಗ್ಬೇಕಾದ್ರೆ ನೀವು ನಕೋ ವೀಟಮಾನು ರಘುನಾಯಕಾಚ. ಅದ್ರ ಬಗ್ಗೆ ಅನಾದರ ಮಾಡ್ಲಿಕ್ಕೆ ಹೋಗ್ಬೇಡ್ರಪ್ಪ. ಅದು ಭವತಾರಕ ನಾಮದ. ಅದು ಆ ನಾಮ ಹೆಂಗದ ಅಂದ್ರೆ ಭವತಾರಕ ನಾಮದ. ಅದು ನಮ್ಮ ಭವದ ನದಿಯಿಂದ ನಮ್ಮನ್ನು ಭವ ಸಮುದ್ರದಿಂದ ಪಾರು ಮಾಡುವಂಥ ನಾಮದ, ಜನನ ಮರಣ ಚಕ್ರದಿಂದ ಬಿಡುಗಡೆ ಮಾಡುವಂಥ ನಾಮದ, ಇಚ್ಛಾ ಮಾಡಿದ್ದನ್ನು ಕೊಡುವಂಥ ನಾಮದ. ಅದು ಎಂಥ ನಾಮದ ಅಂದ್ರೆ ನೀ ಏನು ಇಚ್ಛಾ ಮಾಡ್ತೀಯ ಅದನ್ನು ನೀಡುವಂಥ ಸಾಮರ್ಥ್ಯ ನಾಮದೊಳಗದ. ಇಂಥ ಒಂದು ನಾಮದ ಬಗ್ಗೆ ಈ ಜನರು ಪಕ್ಕಾ ಅದನ್ನ ಖಾತ್ರಿ ಮಾಡ್ಕೊಳ್ಳೋದಕ್ಕಾಗಿ ಅಂದ್ರೆ ಅನಾದರ ಮಾಡ್ತಾರ ಅಂತೇಳಿ ಸಮರ್ಥರಿಗೆ ಅದು ಅನಿಸ್ಯದ ಅಂತೇಳಿ ಅವರು ಅಂದ್ರು. 91ನೇ ಶ್ಲೋಕನಾಗ ಅಂದ್ರು, ನಕೋ ವೀಟಮಾನು ರಘುನಾಯಕಾಚ. ಅದನ್ನು ಸಾಮಾನ್ಯ ಅಂತ ತಿಳ್ಕೊಬೇಡಪ್ಪ. ಅದಕ್ಕೆ ನಾಮಸ್ಮರಣೆ ಮಾಡುವುದು ಬೇರೆ, ನಾಮಸ್ಮರಣೆಗಾಗಿ ಕೂತು ಮಾಡೋದು ಬೇರೆ. ಏನು ಅಂದ್ರೆ ನಾವು ಮಾಡೋದಂದ್ರೆ ಹೆಂಗಂದ್ರೆ ನಾಮಸ್ಮರಣೆಗಾಗಿಯೇ ನಾನು ಬದುಕೀನಿ ಅಂತ ತಿಳ್ಕೊಂಡು ಮಾಡುವಂತ ನಾಮ ಬೇರೆ, ಸುಮ್ಮನೆ ಏನೋ ನೇಮ ಹಾಕೊಂಡೇವಂತ ಮಾಡುವಂತ ನಾಮ ಬೇರೆ. ನಾವು ಹೆಂಗ ನಾಮಸ್ಮರಣೆ ಮಾಡ್ಬೇಕಂದ್ರ
ಒಂದೊಂದು ನಾಮ ನನ್ನ ಜೀವನವನ್ನು ಉದ್ಧಾರ ಮಾಡ್ತದೆ. ಯಾವ ಕ್ಷಣದಾಗ ಸದ್ಗುರುನಾಥನ ದರ್ಶನ ಮಾಡಿಸಿಕೊಡ್ತದೆ ಈ ನಾಮ ಅನ್ನೋದು ನಮಗೆ ಗೊತ್ತಿಲ್ಲ. ಅಂಥ ಒಂದು ಕ್ಷಣಕ್ಕಾಗಿ ಹಂಬಲಿಸುವತ್ತ ಏನ್ರಿ ಕಂಠಿ ಪ್ರೇಮ ದಾಟೆ ನಯನೀ ನೀರ ಲೋಟೆ ಅಂತ ತುಕಾರಾಮ್ ಮಹಾರಾಜರು ತಮ್ಮ ಅಭಂಗದೊಳಗೆ ಹೇಳ್ತಾರ್ರಿ ಅವರು ಪ್ರಸಾದ್ ಅವರ. ಕಂಠಿ ಪ್ರೇಮ ದಾಟೆ, ಆ ನಾಮದ ಪ್ರೇಮ ಹೆಂಗ್ ಉಕ್ಕಿ ಬರ್ಬೇಕಂದ್ರೆ ಕಂಠ ಬಿಗದು ಬರ್ಬೇಕಂತ. ಆ ನಾಮದ ಒಳಗಿರುವಂತಹ ಒಂದು ನಾಮೀಯ ಒಂದು ಮೇಲಿನ ಪ್ರೇಮ ಹೆಂಗಿರ್ಬೇಕಂದ್ರ ಆ ನಾಮ ಉಚ್ಚಾರ ಮಾಡ್ಬೇಕಾದ್ರೆ ಕಂಠ ಬಿಗದು ಬರಬೇಕು. ಕಂಠಿ ಪ್ರೇಮ ದಾಟೆ, ಇಷ್ಟೇ ಅಲ್ಲ ನಯನೀ ನೀರ ಲೋಟೆ, ಕಣ್ಣಾಗ ದಳ 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 ನೀರು ಹರಿಬೇಕು. ಏನ್ರಿ ಆವಾಗ ಏನಾಗ್ತದಂದ್ರೆ ಹೃದಯ ಪ್ರಗಟೆ ನಾಮರೂಪ. ಆವಾಗ ನಿನ್ನ ಹೃದಯದೊಳಗೆ ಆ ನಾಮೀಯ ರೂಪ ಪ್ರಕಟ ಆಗ್ತದ ಅಂತ. ಅದಕ್ಕೆ ಸಾಕ್ಷಾತ್ಕಾರ ಅಂತಂತಾರೆ. ಇಷ್ಟು ಕೆಲಸ ನಾಮದೊಳಗದ ಅಂತ ಈ ಮಹತ್ವ ನಾಮದ ಮಹತ್ವ ಈ ಜನರು ಪ್ರಪಂಚದ ಗದ್ದಲದಾಗ ಅದನ್ನು ವೀಟ್ ಮಾಡ್ತಾರೆ. ಅಂದ್ರೆ ಏನು, ಅದ್ರ ಬಗ್ಗೆ ಅನಾದರ ಮಾಡಿಬಿಡಬಾರ್ದು ಅಂತೇಳಿ ತಿರುಗಿ ಮುರುಗಿ ಎಷ್ಟು ಕಳ್ ನೋಡ್ರಿ ಸಮರ್ಥರದು ಸದ್ಗುರುಗಳ ಅಂತಃಕರಣರಿ ಹೆಂಗಿರ್ಬೇಕಂತ ನನಗನ್ನಿಸ್ತದೆ. ಒಬ್ಬ ತಾಯಿ ತನ್ನ ಕೂಸಿನ ಬಗ್ಗೆ ಎಷ್ಟು ಒಂದು ಅಂತಃಕರಣ ಇಟ್ಕೊಂಡು ಜೋಪಾನ ಮಾಡ್ತಾಳ, ಅದ್ರ ಕೋಟಿ ಪಟ್ಟ ಪ್ರೇಮವನ್ನ ಕೋಟಿ ಪಟ್ಟ ಜೋಪಾನ ನಮ್ಮ ಸದ್ಗುರುಗಳು ನಮ್ಮನ್ನು ಮಾಡ್ತಿರ್ತಾರೆ. ಇದು ನಮಗೆ ಯಾಕೆ ಅರ್ಥ ಆಗಲ್ತು ಅಂತ. ಇದಕ್ಕೆ ಯಾಕೆ ಬೇಕಾದಂತ ನೀವು ನಾಮಸ್ಮರಣೆ ಮಾಡ್ಬೇಕಂತ ಸಂಕಲ್ಪ ಮಾಡ್ರಿ. ಏನ್ ಪ್ರಪಂಚದಲ್ಲಿ ಎಂಥ ಬೇಕಾದಂತ ತೊಂದರೆ ಬಂದ್ರು ಸಹಿತ ಅದಂತಾರಲ್ಲ, ವಿಘ್ನ ಅವಘೇಚಿ ನಾಸೋನಿ ಜಾತಿ ಅಂತ. ವಿಘ್ನ ಅವಘೇಚಿ ನಾಸೋನಿ ಜಾತಿ. ನೀ ನಾಮಸ್ಮರಣೆ ಪ್ರೇಮದಿಂದ ಮಾಡ್ತಂತ ಸಂಕಲ್ಪ ಮಾಡು, ವಿಘ್ನಗಳು ಬರುಕಿಂತ ಮೊದಲನ್ನೇ ಭಗವಂತ ಅದನ್ನ ಕಾಡಿಕೆ ಮಾಡಿಬಿಟ್ಟಿರ್ತಾನ. ನಿಮ್ ಮನಿ ಧರಾವೇತೆ ಹೋತೆ, ನಿಮ್ ಮನಸ್ಸಿನಾಗ ಏನು ಅಂತ್ಯ ಅದ ಆಗ್ತಾನಕ್ಕಿಂತ ನಾ ಮಾಡಿಕೊಡ್ತೀನಿ ನಿನಗಂತ. ಏನ್ರಿ ಯಾಕಂದ್ರ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಇವೆಲ್ಲನೂ ಏನವಲ್ಲ ಗುರುನಾಥನಿಗೆ ಹೋಲಿಕೆ ಕೊಡ್ಲಿಕ್ಕೆ ಆಗಲಾರ್ದಂತ ಅಗಮ್ಯ ಸ್ಥಿತಿ ನನ್ನ ಗುರುನಾಥಂದದ ಅಂದಾಗ ನೀನು ಅದಕ್ಕೆ ರಾಜಯಾಚಿಕ ಅಂತ ಕಾಯ ಭೀಕಮಾಗಿ ಅಂತೇಳಿ ಮೌಲಿ ಜ್ಞಾನೇಶ್ವರ ಅಂದರು. ರಾಜನ ಹೆಂಡತಿ ಭಿಕ್ಷಾ ಬಿಡ್ದಂಗ ಆಗ್ತದೋ ನೀವು ಅಂತಂತಾರವ್ರು. ಉಪದೇಶ ತಗೊಂಡು ಗೋಳ್ಯಾಡ್ಕೊತ ಕೊಡುದು. ನಿಮ್ಮ ಮೋತಿ ನೋಡಿದ್ರ ನೋಡ್ರಿ ಸದ್ಗುರುನಾಥನೇ ನಿನ್ನ ಗಂಡಿರ್ಲಿಕ್ಕಾಗಿ ನನ್ನ ಗತಿ ಏನು ಅಂತೇಳಿ ನೀ ಚಿಂತೆ ಮಾಡ್ತಿ ಅಂದ್ರೆ ನೀ ಹೆಂಗ ಪತಿವ್ರತ ಆಗ್ಲಿಕ್ಕೆ ಸಾಧ್ಯದ? ಹೌದಂತಿಲ್ಲಂತ. ಅದಕ್ಕೆ ರಾಜನ ಹೆಂಡತಿ ಭಿಕ್ಷಾ ಬೇಡ್ಲಿಕ್ಕೆ ಹೋದಂಗ ಆಗ್ತದ. ಮತ್ತೇನದ? ಯಾರ್ಯಾರ ನಮ್ಮಂತಲೇ ಏನ್ರಿ ಅವ್ರು ದೊಡ್ಡ ಸಂಕ್ರಣ್ಣವರು ಮಹಾರಾಜರ ಶಿಷ್ಯರ್ರಿ, ಬಹಳ ಚಲೋ ಪ್ರವಚನ ಹೇಳ್ತಾರ, ಅವ್ರಂತಲೇ ಹೋಗಿ ಕೂತ್ರ ಸಮಾಧಾನ ಆಗ್ತದ. ನನ್ನಂತಲ್ಲಿ ಯಾರೇ ಬಂದ್ರ ತಿಳ್ಕೊರು ನೀವು. ಅವ್ರಕ್ಕಿಂತ ಕೆಟ್ಟ ಮೋತಿ ಮಾಡ್ಕೊಂಡು ಜೋಲು ಮೋತಿ ಹಾಕೊಂಡು ನಾ ಕೂತಿದ್ನಿ ಅಂದ್ರೆ ಅವ್ರಿಗೆ ಹೆಂಗೆ ಅನಿಸ್ತದೆ ಹೇಳ್ರಿ ನೋಡಿ ನೀವು. ಮತ್ತು ಇವ್ರಕ್ಕಿಂತ ನಾವ ಬೇಸಿ ಅಂತಾರ ಅವ್ರು. ಏನು ಗುದುಮುರಿಗೇನೇ ಇಲ್ಲ, ಯಾವ ಸದ್ಗುರು ಇಲ್ಲ, ಉಪದೇಶ ಇಲ್ಲ, ಏನೂ ಇಲ್ಲ, ಸುಮ್ಮ ಆರಾಮಿದ್ದೆವು. ಗುರುನಾಥನಿಂದ ಉಪದೇಶ ತಗೊಂಡು ಸಹಿತ ಇವ್ರು ಮೋತಿ ನೋಡಬಾರ್ದು ಅಂತೇಳಿ ಅಂದ್ಬಿಟ್ರಂದ್ರೆ ಎಂಥ ಇದು ಆಗ್ತದೆ. ಇದು ಯಾಕೆ ಆಗ್ತದೆ ಅಂದ್ರೆ ನಾವು ನಾಮಸ್ಮರಣೆಗಾಗಿ ಅನಾದರ ಮಾಡಿ ಪ್ರಪಂಚಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟದ್ದಕ್ಕಾಗ್ತದೆ. ನಾವು ಪ್ರಪಂಚಕ್ಕೆ ಹೆಚ್ಚಿನ ಮಹತ್ವ ಕೊಡ್ತೀವಿ. ಏನು ಪ್ರಪಂಚಕ್ಕೆ ಮಹತ್ವ ಕೊಡುದ್ರೆ ನೋಡ್ರಿ, ಜನಿ ವಿಷ ಖಾತ ಪುಡೆ ಸುಖ ಕೈಚಿ ಅಂತಾರ ಸಮರ್ಥರು. ವಿಷ ತಗೊಂಡು ಅವ್ ಸುಖದಾಗಿದ್ದಾನಂತ ತಿಳ್ಕೊಂಡಂಗೆ ಭ್ರಮ ಮಾಡ್ಕೊಂಡಿವೋ ನೀ ಅಂತಾರರು. ಪ್ರಪಂಚದೊಳಗೆ ನೀನು ವಿಷ ತಗೊಂಡನೆ ದಿವಸ ಒಂದು ಚಮಚೆ ವಿಷ ತಗೊಳಿಕತ್ತನ್ರಿ, ಈಗ ಭಾಳ ಆನಂದ ಇದ್ದನಿ ಅಂತ ಅಂದ್ರೆ ನಿನಗೆ ಮೂರ್ಖ ಅಂತಾರಂತ. ಹಂಗ ಪ್ರಪಂಚದಾಗಿದ್ದೆ ಏನ್ರಿ ಈಗೆಲ್ಲ ಹಿಂದಾಗಡೆ ಮಾಡಿ ನೋಡ್ರಿ. ಈಗ ಇದು ಶಿಸ್ತಾಗಿ ಸಡ್ಡೋಡು ಸಂಸಾರ ಮಾಡಬೇಕು, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಹೂ ಹಾರಿಸ್ಕೋದು, ಅದನ್ನು ಇದ್ರ ಮಾಡೋದು ಮೂರ್ಖರಿಗತೆ. ನೀನು ಸದ್ವಸ್ತು ನಿನ್ನಂತಲ್ಲಿ ಇದ್ರೂ ಸಹಿತ ಅದನ್ನ ಗುರ್ತು ಹಿಡಿಲಾರ್ದ ಪ್ರಪಂಚಕ್ಕಾಗಿ ನೀನು ವ್ಯಾಮೋಹಗೊಂಡು ಈ ಉಳುಕಿದ್ದೆಲ್ಲ ಯಾವ್ದು ಅಸ್ಥಿರ ಅದ, ಅಶಾಶ್ವತ ಅದ, ಸುಖ ಕೊಡೋ ಸಾಮರ್ಥ್ಯ ಯಾವುದ್ರೊಳಗೆ ಇಲ್ಲ, ಅದ್ರೊಳಗೆ ಸುಖ ಅದ ಅಂತ ಹುಡುಕಾಡಿದ್ರೆ ನಿನ್ನಂತ ಮೂರ್ಖನೇ ಯಾರು ಅಲ್ಲ, ನಿನ್ನಂತ ಅಜ್ಞಾನಿನೇ ಯಾರು ಅಲ್ಲ ಅಂತಾರ. ಅದಕ್ಕ ಸದ್ಗುರುಗಳಿಂದ ಅನುಗ್ರಹಿತರಾದ್ಮೇಲೆ ನಾವು ಹೆಂಗಿರ್ಬೇಕಂದ್ರ ಗುರುವಿನ ಸಂತೋಷಕ್ಕಾಗಿಯೇ ನಾವು ಬದುಕಬೇಕು.
ಏನ್ ಗುರು ಎದಕ್ ಸಂತೋಷ ಕೊಡ್ತಾನ? ಏನ್ರಿ ಅವ್ರ ಮುಂದೆ ಹೋಗಿ ಅಷ್ಟು ರೊಕ್ಕ ಇಟ್ಟು ನಮಸ್ಕಾರ ಮಾಡಿ ಬಂದ್ರೆ ಸಂತೋಷ ಕೊಡ್ತಾನಂತೀರಿ ನೀವು? ಇಲ್ಲ. ಅಥವಾ ನಮ್ಮ ಮನೆಗಿನಿ ಆಸ್ತಿ ಗೀಸ್ತಿ ಬರೆದು ಕೊಟ್ರೆ ಸಂತೋಷ ಕೊಡ್ತಾನಂತೀರ? ಇಲ್ಲ. ಗುರುನಾಥ್ ಅಂತಾರ, ನೀವು ಏನೂ ಬೇಡಪ್ಪ ಮಾರಾಯ, ನಾ ಕೊಟ್ಟ ನಾಮಸ್ಮರಣೆಯನ್ನು ನೀ ಮಾಡು, ನನಗೆ ಗದಿ ಸಂತೋಷ ಅದ. ಕೇವಲ ನೋಡ್ರಿ, ಅದಕ್ಕೆ ಪುಕ್ಕಟ್ನಾಗ ಸಿಕ್ಕಂತ ನಾಮ, ಅದನ್ನ ನಾಮಸ್ಮರಣೆ ಮಾಡ್ಲಿಕ್ಕೂ ಏನು ತೊಂದ್ರೆ ಇಲ್ಲ, ಅದಕ್ಕೂ ಏನ್ರ ರೊಕ್ಕನೇ ಒಂದ್ ನಾಮಸ್ಮರಣೆ ನೀ ಮಾಡಿದ್ರೆ ನೀನು ₹1 ಕೊಡ್ಬೇಕಂತ ಯಾರು ನಮ್ಮನ್ನ ಕೇಳ್ತಾರ? ಏನಿಲ್ಲ ಇಲ್ಲ. ಏನು ಇಲ್ಲಾರ್ದನ್ನ ಅವ್ರಂತಾರ ನೈವೇದ್ಯಮುಖಿ ಸಾಪಡರೆ ಪುಕಾಚ, ಅದಕ್ಕೆ ಏನು ಖರ್ಚುನು ಇಲ್ಲೋ ಅಂತ. ಕರಿ ಘೋಷತೆ ಆ ಜಾನಕಿ ವಲ್ಲಭಾಸ, ಆ ಜಾನಕಿ ವಲ್ಲಭನಾದಂತಹ ರಾಮಪ್ರಭುವಿನ ಸದ್ಗುರುನಾಥನ ರಾಮಪ್ರಭು ಅಂತೇಳಿ ಯಾಕೆ ಅವ್ರು ಬಳಸ್ಯಾರಂದ್ರ ಅವ್ರ ಸದ್ಗುರುಗಳು ರಾಮಪ್ರಭುನೇ ಇದ್ದಾರ. ಈಗ ನಮ್ಮ ಸದ್ಗುರುಗಳು ಯಾರಿದ್ದಾರಲ್ಲ ಅವ್ರು ಕೊಟ್ಟಂತ ನಾಮ ಏನದಲ್ಲ ಅದು ಆ ನಾಮಿ ನಮ್ಮ ಗುರುನಾಥನೇ ಇದ್ದಾನ. ಏನ್ರಿ? ಅದಕ್ಕ ಅಂಥ ಸದ್ಗುರುನಾಥ ಏನ್ರಿ ಸಕಲ ಸೃಷ್ಟಿಚೆ ಚಾಲಕ ಹರಿಹರ ಬ್ರಹ್ಮಾದಿಕ ತೇಹಿ ಸದ್ಗುರುಪದಿ ರಂಕ ಮಹತ್ವಾನ ಚಡತಿ ಅಂತ ಸಮರ್ಥರಂತಾನೆ. ಈ ಸೃಷ್ಟಿ ಚಾಲನಾ ಮಾಡುವಂತಹ ಹರಿಹರ ಬ್ರಹ್ಮಾದಿಗಳೇನಿದ್ದಾರಲ್ಲ ನಿನ್ನ ಸದ್ಗುರುನಾಥನಿದ್ರಿಗೆ ಸೇವಕರ ಸ್ಥಾನದೊಳಗಿದ್ದಾರಂತ. ಇಂಥ ನನ್ನ ಗುರುನಾಥ, ಅದಕ್ಕೆ ಅವನು ಘೋಷಣೆ ಮಾಡ್ರಿ ನೀವು ಅಂತಾರ, ಅವನ್ನ ಜಯಘೋಷ ಮಾಡ್ರಿ ಅಂತಾರ. ಅವನ್ ಜಯಘೋಷ ಮಾಡ್ರಿ ಸದ್ಗುರುನಾಥನ. ನೀವು ಸುಮ್ಮನೆ ಯಾರ್ಯಾರನೋ ಜಯಘೋಷ ಮಾಡ್ಕೋತ ಹೋಗ್ಬೇಡ್ರಿ. ಘೋಷಣಾ ಮಾಡೋದಿದ್ರ ವೈಖರಿ ವಾಣಿಯಿಂದ ಅದು ಘೋಷಣಾ ಅಂದ್ರೆ ಹಿಂಗಲ್ಲ, ಸುಮ್ಗಲ್ಲ. ಆ ಪೂರ್ಣ 4 ವಾಣಿ ಒಳಗಿನಿಂದ ಒದರಿ ಅಂತ ಒಂದು ಆನಂದದಿಂದ ಘೋಷಣೆ ಮಾಡೋದಿರ್ತಲ್ಲ, ಅದು ಯಾರ್ದು ಮಾಡ್ರಿ ಅಂದ್ರ ಕರಿ ಘೋಷತ್ಯ ಜಾನಕಿ ವಲ್ಲಭಾಚ. ಆ ಸದ್ಗುರುನಾಥನ ಒಂದು ಬಿರುದನ್ನು ಕೊಂಡಾಡ್ರಿ, ಅಲ್ಲಿ ಘೋಷಣೆ ಮಾಡ್ರಿ, ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ ಅಂತೇಳಿ ನಾವು ಘೋಷಣೆ ಮಾಡ್ತೇವಲ್ಲ. ಈ ಘೋಷಣೆ ಹೆಂಗಿರ್ಬೇಕು ಅಂದ್ರ 3 ಲೋಕಕ್ಕೂ ಕೇಳಿಸ್ಬೇಕದು. ಏನು 3 ಲೋಕಕ್ಕೂ ಕೇಳಿಸ್ಬೇಕು. ಅದೆಲ್ಲ ಬಿಟ್ಟು ಅವ್ರ ಮುಂದೆ ಅನವ್ರು ಅಂತಿರ್ತಾರ ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಇದು ನಡೆಯುದಿಲ್ಲ ಅಂತಾರ ಅವರು. ನಿನ್ನನ್ನು ನೀನು ಪೂರ್ಣ ಸಂಪೂರ್ಣ ಏನ ಅಂತಾರಲ್ಲ, ನೀ ಎಲ್ಲರ ಅಕಸ್ಮಾತ್ ನಾ ಜೈಕಾರ ಹಾಕೋತ್ ನನ್ನ ಮೂತಿ ಕೆಟ್ಟ ಅನಿಸ್ತದ, ಬಾಯಿ ಆಗಲು ಕಾಣಿಸ್ತದ, ಹಲ್ಲು ಹೊರಗೆ ಬರ್ತಾವ, ಇವೆಲ್ಲ ಹುಚ್ಚುಚ್ಚಾರ ಕಲ್ಪನಾ ಮಾಡ್ಕೋಬೇಡ ಅಂತಾರ ಅವರು. ನೀ ಎಷ್ಟು ಸುಂದರ ಇದ್ದಿ, ಇದಕ್ಕಿಂತ ಸುಂದರ ಅಂತ ಅವ್ರು ಬೇಕಾದವ್ರು ಜಗತ್ನಾಗಿದ್ದಾರೆ. ಹುಚ್ಚರಗತೆ ಸುಂದರ ನಾನೇ ಅಂತ ತಿಳ್ಕೊಂಡು ಇಲ್ಲದ ದೇಹದ ಮೇಲೆ ಮೋಹ ಮಾಡಿಕೊಂಡು ಗುರುನಾಥನ ಘೋಷಣಾ ಮಾಡುವ ಹೊತ್ನ್ಯಾಗ ಹಿಂದ್ಮುಂದ್ ನೋಡ್ಬೇಡ. ಏನಂತಾರಲ್ಲ, ಗಂಟ್ಲ ಹರಿದು ಹೋಗ್ಲಿ ಮಾಡಂತಾರವ್ರು. ಜಯಘೋಷ ಮಾಡ, ಗಂಟ್ಲ ಹರಿದು ಹೋಗ್ಲಿ. ಅಕಸ್ಮಾತ್ ಜಯಘೋಷ ಮಾಡುವ ಹೊತ್ನ್ಯಾಗ ಗಂಟ್ಲ ಹರಿತಪ್ಪ ಅಂತಂದ್ರೆ ನೀವು ಉದ್ಧಾರ ಆಗಿ ಅಂತ ತಿಳ್ಕೊಂಡು ಜಗತ್ತೇ ಕೊಂಡಾಡ್ತದ ನಿನ್ನ. ಮತ್ತೆ ನೀ ಗೋಳಾಡ್ಕೊತ ಮಾಡಿದೆ ಅಂದ್ರೆ ಇದೇನು ಹೇಡಿಯ ಕೆಲಸ ಅಲ್ಲ. ಅದಕ್ಕೆ ಬಾಳೆಕುಂದ್ರಿ ಪಂತ್ರ ಮಹಾರಾಜರು ಒಂದು ಪದ ಅಂದಾರ, ಹೇಡಿಯ ಕೆಲಸಲ್ಲ ಕೋಡಿ ಗುರು ಮಾರ್ಗವಿದು, ಹೇಡಿಯ ಕೆಲಸಲ್ಲ ಕೋಡಿ ಗುರು ಮಾರ್ಗವಿದು, ನುಡಿಯಲಿ ಜನಬಹುದಿಟರೆಲ್ಲ, ನುಡಿಯಲಿ ಜನ ಬಹುದಿಟರೆಲ್ಲ, ಬಹುದಿಟರೆಲ್ಲ ಕೋಡಿ ಗುರು ಮಾರ್ಗವಿದು, ಹೇಡಿಯ ಕೆಲಸಲ್ಲ ಕೋಡಿ ಗುರು ಮಾರ್ಗವಿದು. ತನು ಧನ ಮನ ಕೊಟ್ಟು ಅನುಚಿತ ಕಾರ್ಯವ ಮಾಡುವರು, ಘನ ಗುರುದಾಶಯ ಘನ ಕಾಮ ಧನ ಕಾಮಿನಿ ಆಶಯ ಬಿಡದೆ ಘನ ಗುರುದ್ರೋಹಕ್ಕೆ ಒಳಗಾಗುವರು, ಕೋಡಿ ಗುರು ಮಾರ್ಗವಿದು. ಹೇಡಿಯ ಕೆಲಸ ಹೇಡಿಗಳ ಕೆಲಸ ಅಲ್ರಿ. ನಮ್ಮ ಮಹಾರಾಜರು ಅಂತಿದ್ರು, ಏನ್ರಿ ಇದು ಸೂರ್ಯ ಕೆಲಸ ಅದನು, ಹೇಡಿಗಳ ಕೆಲಸ ಅಲ್ಲ ಅಂತಂತಿದ್ರು. ಭಗವಂತನ ಒಲಸುವುದು ಹೇಡಿಗಳ ಕೆಲಸ ಅಲ್ಲ, ಶೂರ್ತನ ಬೇಕು. ಅದಕ್ಕೆ ಅವ್ರಂದ್ರು, ಈ ಶೂರ್ತನ ನಿಮ್ಮಲ್ಲಿ ಇರ್ಬೇಕಾದ್ರೆ ಇನ್ ಮತ್ ನಿಮಗೆ ಎಚ್ಚರ ಮಾಡೋ ಸಂಬಂಧ ಅಂತಾರೆ, ನಕೋ ವೀಟಮಾನು ರಘುನಾಯಕಾಚ ಅತಿ ಆದರೆ ಬೋಲಿಜೆ ರಾಮವಾಚ, ನವೇ ಚೇಮುಖಿ ಸಾಪಡೆ ರೇ ಪುಕಾಚ, ಕರಿ ಘೋಷಿತ ಜಾನಕಿ ವಲ್ಲಭಾಚ. ಯಾಕೆ ಹಂಗ ಅನ್ಸ್ಯದಂದ್ರ, ನಾಮಸ್ಮರಣೆ ನಾವು ಇವತ್ತು ಮಾಡ್ಲಿಕ್ಕತ್ತೀವಿ ಅಂದ್ರೆ ಇವತ್ತೇ ಸಾಕ್ಷಾತ್ಕಾರ ಆಗುದಿಲ್ರಿ. ಏನ್ರಿ ನಮಗೇನದ, ಈಗ
ಅಗದಿ ಕ್ವಿಕ್ನಾಗೆಲ್ಲ ಆ್ಯಕ್ಷನ್ಸ್ ಬೇಕು ನಮಗೀಗ. ಏನು ಈ ಮೆಂಟಲಿಟಿ ಹೆಂಗಾಗಿಬಿಟ್ಟದಂದ್ರೆ, ಏನೋ ಮಾರೆ ನಾಮಸ್ಮರಣೆ 10-15 ವರ್ಷ ಗಟ್ಟಲೆ ಮಾಡ್ಕೊತ ಬಂದ್ರು ಇನ್ನೂ ಏನೂ ಇಲ್ಲ. ಹೌದಪ್ಪ, ಏನೂ ಇಲ್ಲ. ನಾಮಸ್ಮರಣೆ ಒಂದು ಇದು ಬೇಕಲ್ಲ, ಕ್ವಾಲಿಟಿ ಬೇಕಲ್ಲ. ಬರೀ ನೀ ಕ್ವಾಂಟಿಟಿ ಮಾಡ್ಲಿಕ್ಕತ್ತೀನಿ 20 ವರ್ಷದಿಂದ. ಆ ಕ್ವಾಲಿಟಿ ಬೇಕಲ್ಲ. ಆ ಕ್ವಾಲಿಟಿ ಇದ್ರೂ ಸಹಿತ ಅದು ದೀರ್ಘವಾದಂತಹ ಪ್ರಯತ್ನದ. ಆ ದೀರ್ಘವಾದ ಪ್ರಯತ್ನದೊಳಗೆ ಮನುಷ್ಯ ಎಷ್ಟು ಮಾಡಿದ್ರು ಅಷ್ಟೇ ಅದು ಹೋಗಿ ಅಂತೇಳಿ ಅನಾದರ ಬರ್ತದ ಅಂತೇಳಿ ಸಮರ್ಥರು ಅಂದ್ರು. ನಕೋ ವೀಟಮಾನು ರಘುನಾಯಕಾಚ ಅತಿ ಆದರೆ ಬೋಲಿಚೆ ರಾಮವಾಚ ನವೇಚೆ ಮುಖಿ ಸಾಪಡೆ ರೇ ಪುಕಾಚ ಕರಿ ಘೋಷತ್ಯ ಜಾನಕಿ ವಲ್ಲಭಾಚ. ಇನ್ನ 92ನೇ ಶ್ಲೋಕಕ್ಕೆ ನಾವು ಹೋಗೋಣ. 92ನೇ ಶ್ಲೋಕದೊಳಗೆ, ಈ ಶ್ಲೋಕದೊಳಗೆ ನಮ್ಮ ಮನಸ್ಸಿನ ಸ್ಥಿತಿಯನ್ನು ನೋಡ್ಕೊಂಡು ನೀವು ಅನಾದರ ಮಾಡಬೇಡ್ರಿ ಅಂತ ಹೇಳಿದ್ರೆ, ಈ ಶ್ಲೋಕದೊಳಗೆ ಆ ನಾಮಸ್ಮರಣೆ ಮಹತ್ಯನ ಮತ್ತೆ ಹೇಳಿಕತ್ತಾರ ಸಮರ್ಥ. ಏನ್ ಅವ್ರಂತಾರ, ಅತಿಯಾದರೆ ಸರ್ವಹಿ ನಾಮ ಘೋಷೆ ಗಿರಿ ಕಂದರಿ ಜಾಯಿ ಜೇ ದೂರಿ ದೋಷೆ ಹರಿತಿಷ್ಠತು ತೋಷಲಾ ನಾಮ ಘೋಷೆ ವಿಶೇಷೆ ಹರ ಮಾನಸಿ ರಾಮ ಪೀಸೆ ಶ್ರೀರಾಮ್. ಅತಿ ಆಧಾರದಿಂದ ನಾಮಘೋಷ ಮಾಡಿದರೆ ಎಲ್ಲ ದೋಷಗಳು ದೂರ ದೂರ ಗಿರಿ ಕಂದರಗಳಲ್ಲಿ ಹೋಗಿಬಿಡುತ್ತವೆ. ಇಲ್ಲಿ ಅವ್ರು ಹೇಳ್ತಾರೆ, ನಾಮಸ್ಮರಣೆ ಮಾಡೋದ್ರಿಂದ ಏನಾಗ್ತದಪ್ಪ ನಿನಗ ಅನ್ನುವಂಥದ್ದು ಇಲ್ಲಿ ಮತ್ತೆ ಒತ್ತಿ ಹೇಳ್ತಾರ ಅವರು. ಏನ್ರಿ, ಅತಿ ಆಧಾರದಿಂದ ನಾವು ನಾಮಘೋಷ ನಾಮಸ್ಮರಣೆ ಮಾಡಿದೇವಂದ್ರ ನಮ್ಮ ಅನಂತ ಜನ್ಮದ ದೋಷಗಳು ಇರ್ತಾವಂತಾರ ಅವರು. ಆಮೇಲೆ ಈ ಜನ್ಮದಾಗೂ ನಮ್ಮಿಂದ ದೋಷ ಆಗಿರ್ತಾವ. ನಾವೇನು ಇಷ್ಟು ಪರಮಾರ್ಥ ಮಾಡ್ತೇವಂದ್ರೆ ಪೂರ್ಣ ಪವಿತ್ರ ಆಗಿರ್ತೇವಂತೇನು ಹಿಂಗೇನು ಕಲ್ಪನೆ ಮಾಡ್ಕೋಬೇಡ ಅಂತಾರ ಅವರು. ದೋಷ ಅನ್ನುವಂಥದ್ದು ಇಷ್ಟು ಸೂಕ್ಷ್ಮದಲ್ಲ. ನಿರ್ದೋಷಿಯಾಗಿ ಸದ್ಗುರುನಾಥ್ ಮಾಡ್ಬೇಕಂತ ಅವನ್ ನಿರ್ಧಾರ ಮಾಡಿದ್ರೆ ನಾವು ನಿರ್ದೋಷಿ ಆಗ್ತೀವಿ. ಇರ್ಲಿಕ್ಕಂದ್ರೆ ನೋಡ್ರಿ, ಒಂದೊಂದು ವಾಣಿ ಒಳಗಿನ ಒಂದು ಶಬ್ದದ ಏರಿಳಿತ, ಸ್ವರದ ಏರಿಳಿತದೊಳಗೂ ಸಹಿತ ಮತ್ತೊಬ್ಬರು ಅಂತಃಕರಣಕ್ಕೆ ಆಗುವಂತ ಕೆಲಸ ಆಗಿ ಹೋಗ್ತಾವ ನಮ್ಮಲ್ಲಿ. ಏನ್ರಿ ಅಂದಾಗ ನಾವು ಪೂರ್ಣ ಏನಪ್ಪಾ ಅಂದ್ರೆ ನಮ್ಮಿಂದ ಆಗ್ತಾವ. ತನುವಿನಿಂದ ದೋಷಗಳು ಸಾಕಷ್ಟು ಆಗ್ತಾವ. ಈ ಶರೀರದಿಂದ ನಮ್ಮಲ್ಲಿ ರಗಡ ದೋಷ ಆಗ್ತಾವ. ಆಮೇಲೆ ವಾಣಿಯಿಂದ ಆಗ್ತಾವ, ಮನದಿಂದ ಆಗ್ತಾವ. ಕಾಯ ವಾಚ ಮನೆ ಝಾಲಾ ವಿಷ್ಣುದಾಸ ಅಂದ್ರೇನು, ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ, ಈ ಮೂರರಿಂದನೂ ನಾವು ಪವಿತ್ರ ಆಗ್ಬೇಕು. ಈ ಮೂರರ ದೋಷಗಳು ಯಾವಾಗ ನಿವಾರಣೆ ಆಗ್ತಾವಂದ್ರ ನಾಮಸ್ಮರಣೆ ಮಾಡೋದ್ರಿಂದ ನಿವಾರಣೆ ಆಗ್ತಾವ. ನಿವಾರಣೆ ಆಗಿ ಅಲ್ಲೇ ನಿಮ್ಮ ಮಗಳು ಕೂಡುದಿಲ್ಲ, ಮನಿ ಮಗಳು ಹೋಗಿ ಕೂಡುದಿಲ್ಲ ಅವು ದೋಷಗಳು. ಗಿರಿಕಂದರ ಹೋಗಿ ಅಲ್ಲೆಲ್ಲ ಬೆಟ್ಟದಾಗ ಆ ಕಡೆ ಗಿರಿಕಂದರದಾಗ ಹೋಗಿ ಅವು ಸೇರ್ಕೊಂಡ್ ಬಿಡ್ತಾರೆ. ತಿರುಗಿ ಹೊಳ್ಳಿ ಬರ್ಲಿಕ್ಕೆ ಸಹಿತ ಆಗಲಾರ್ದಷ್ಟು ದೂರ ಸದ್ಗುರುನಾಥ ನಮ್ಮ ದೋಷಗಳನ್ನು ಹೊರಗೆ ಹಾಕ್ತಾನಂತ. ಅದಕ್ಕೆ ಅವ್ರಂದ್ರು ಅತಿ ಆದರೆ ಅನ್ನುವಂತ ಶಬ್ದ ಇಲ್ಲಿ ಬಳಸ್ಯಾರ ಇಲ್ಲಿ ಸಮರ್ಥರು. ಅತಿ ಆದರೆ ಅಂದ್ರೆ ಏನು, ನಾಮದ ಹುಚ್ಚು ಹಿಡಿಬೇಕಂತ ನೋಡ್ರಿ. ನಮಗೆ ಹೆಂಗಾಗ್ಬೇಕಂದ್ರ ನಾಮಸ್ಮರಣೆ ಹುಚ್ಚು ಹಿಡಿಬೇಕು. ನಮಗೆ ರಗಡ್ ಹುಚ್ಚುಗಳವ ಈಗ. ಏನ್ರಿ, ಏನು ಹೆಂಡತಿ ಸಂಬಂಧ ಹುಚ್ಚದ, ರೊಕ್ಕದ ಸಂಬಂಧ ಹುಚ್ಚದ, ಆಸ್ತಿ ಸಂಬಂಧ ಹುಚ್ಚದ, ಆಮೇಲೆ ಅಂತಸ್ತಿನ ಸಂಬಂಧ ಹುಚ್ಚದ, ಅಧಿಕಾರ ಸಂಬಂಧ ಹುಚ್ಚದ, ಪ್ರತಿಷ್ಠಾ ಸಂಬಂಧ ಹುಚ್ಚದ, ನಾನೇ ದೊಡ್ಡವನು ಹುಚ್ಚದ, ನನ್ನಿಂದನೇ ಎಲ್ಲ ನಡೀತನ್ನುವಂತ ಹುಚ್ಚದ. 1-2 ನಾವೆಲ್ಲ ಕರೆ ಅಂದ್ರ ಭಯಂಕರ ಹುಚ್ಚುಗಳು ನಮ್ಮಂತಲೇವ. ಈ ಹುಚ್ಚಿನಿಂದ ಏನು ಕೆಲಸ ಆಗುದಿಲ್ಲ ಅಂತಾರ. ಎದ್ರ ಹುಚ್ಚಿಡಿಬೇಕು, ನಾಮಸ್ಮರಣೆ ಮಾಡು ಹುಚ್ಚಿಡಿಬೇಕು ನಮಗೆ. ಒಂದು ಕ್ಷಣ ನಾಮದಿಂದ ಅಂತರ ಆದೇವು ಅಂದ್ರೆ ಒಳಗ್ ಕಸಿವಿಸಿ ಆಗ್ಬೇಕು ನಮಗ. ಹೋತಲಪ ಒಂದು ಶ್ವಾಸ ಅಂತೇಳಿ ತಳಮಳ ಆಗಿ ನಾಮಕ್ಕಾಗಿಯೇ ನಾವು ಬದುಕು. ಒಂದೊಂದು ಶ್ವಾಸನು ಸಹಿತ ನಾಮದ ಹೊರತಾಗಿ ಒಂದೊಂದು ಶ್ವಾಸ ಆಡಬಾರ್ದಂತಾರ. ಹೆಂಗ ತಿಳ್ಕೊಬೇಕಂದ್ರ, ಒಂದು ಶ್ವಾಸ ಪುಕ್ಕಟ್ ಹೋತದ, ನಾ ಸತ್ತಂಗೆ ನಾನು ಹೋದಂಗೆ ಅಂತ ತಿಳ್ಕೊಂಡ್ಬಿಡ್ರಿ ಅಂತ ಇರ್ಬೇಕು. ಇಷ್ಟು ತಯಾರಿ ಆಗ್ಬೇಕಂತಾರ. ಹೇಳಲಿಕ್ಕೆ ಸರಳದ, ಆದ್ರ ಅದೇನು ಅಷ್ಟೇನು ಸರಳಿಲ್ಲ. ಪ್ರಯತ್ನ ಮಾಡಿದ್ರೆ ಬಿರಿನೂ ಇಲ್ಲ ಅಂತ. ಹಠಕ್ಕೆ ಬಿದ್ದೇವು ಅಂದ್ರ ಮತ್ತೆ ಯಾಕೆ ಶೂರ್ರ ಕೆಲಸ ಅಂತಾರಿಲ್ಲ. ಹಠವಾದಿಗಳಿಗೆ ಪರಮಾರ್ಥ ಸಾಧಿಸ್ತದ್ರಿ. ಕಾಂಪ್ರಮೈಸ್ ಮೈಂಡ್ ಇರ್ತಾವಲ್ಲ, ಹೊಂದಾಣಿಕೆ, ಹಂಗೂ ನಡೀತದ ಹಿಂಗೂ ನಡೀತದ ಅನ್ನೋರಿಗೆ ಇದು ಪರಮಾರ್ಥ ಸಾಧ್ಯವಿಲ್ಲ. ಮಾಡ್ಬೇಕಂದ್ರೆ ಮಾಡಬೇಕು. ಏನು ದೇಹ ಜಾವು
ಅಥವಾ ರಾಹು ಪಾಂಡುರಂಗಿ ದೃಢಭಾವು ಅಂತ ಇಷ್ಟು ತಯಾರಿ ಆಗ್ಬೇಕು. ಪುಣಾದಾಗ ಒಮ್ಮೆ ಬಣ್ಣಜಿಗರ ಮನೆಯೊಳಗೆ ಕೀರ್ತನ ನಡೆದಿತ್ತಂತ. ಏನ್ರಿ ಕೀರ್ತನ ನಡೆದಾಗ ಶಿವಾಜಿ ಮಹಾರಾಜರು ಪುಣಾಕದಾಗ ಬಂದಿದ್ರು. ಅವ್ರ ಹಿಂದೆ ರಗಡ ಸಾಕಷ್ಟು ಸೈನಿಕರು ಇರ್ತಿದ್ರು. ಅವ್ರ ಬಾಡಿ ಗಾರ್ಡ್ಸ್ ಎಲ್ಲ ಸೈನಿಕರು. ಆದ್ರೆ ಅವ್ರದ್ದೊಂದು ಏನಿತ್ತು ಅಂದ್ರೆ ಯುದ್ಧಕ್ಕೆ ಹೊಂಟಿದ್ರು ಸಹಿತ ತುಕಾರಾಮ್ ಮಹಾರಾಜರದ್ದು ಎಲ್ಲರ ಕೀರ್ತನ ನಡೆದಿತ್ತಂದ್ರೆ ಹೋಗಿ ಕೂತೆ ಬಿಡೋರಂತವ್ರು. ಅಂಥ ಒಂದು ತುಕಾರಾಮ್ ಮಹಾರಾಜರ ಕೀರ್ತನ ಶ್ರವಣ ಮಾಡುವಂಥ ಒಂದು ಭಕ್ತಿ ಅವ್ರದ್ದು. ಅಲ್ಲಿ ಬಣಜಿಯರ ಮನೆಯೊಳಗೆ ಕೀರ್ತನ ನಡೆದಿತ್ತಂತ್ರಿ, ಎಲ್ಲೇ ಪುಣಾದೊಳಗೆ. ಅದು ಗೊತ್ತಾದ ಕೂಡಲೇ ಸೀದಾ ಅವ್ರು ಏನು ಮಾಡಿಬಿಟ್ರು, ಹೋಗಿ ಅಲ್ಲಿ ಕೀರ್ತನದೊಳಗೆ ಇವ್ರು ತುಕಾರಾಮ್ ಮಹಾರಾಜರ ಕೀರ್ತನ ನಡೆದಿದ್ದು ಜೋರ್ದಾರ್ ವಿಠಲ 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 ಏನ ನಾಮಸ್ಮರಣೆ ಇದು ಹಿಡಿದು ಬಿಟ್ಟಿದ್ದು ಜಂಕಾರ. ಹೋಗಿ ನಮಸ್ಕಾರ ಮಾಡಿ ಕೂತರು. ಅವ್ರನ್ನ ಹಿಡಿಬೇಕಂತ 2,000 ಶಾಕಣದಿಂದ 2,000 ಸೈನಿಕರು ಶಿವಾಜಿ ಮಹಾರಾಜರು ಹಿಡಿಬೇಕಂತ ಬೆನ್ನು ಹತ್ತಿದ್ರಂತ್ರಿ. ಬೆನ್ನು ಹತ್ತಿದಾಗ ಅವ್ರೆಲ್ಲರೂ ಬಂದ್ರು, ಇಲ್ಲೇ ಇದ್ದಾನೆ ಶಿವಾಜಿ ಅಂತೇಳಿ ಆ ಮನಿ ಸುತ್ತಲೇ ಹೊರದು ನಿಂತು ಬಿಟ್ರಂತವ್ರು. ಇದನ್ನ ಗೂಢಚಾರರು ಬಂದು ಇವ್ರ ಸೈನಿಕರು ಬಂದು ಕಿವ್ಯಾಗಿ ಹೇಳಿದ್ರಂತ, ಮಹಾರಾಜ್ 2,000 ಮಂದಿ ಸೈನಿಕರು ನಿಮ್ಮನ್ನು ಹಿಡಿಬೇಕಂತ ಹೊರಗೆಲ್ಲ ನಿಂತಾರ ಅಂತ. ಕಿವ್ಯಾಗಿ ಹೇಳಿದ್ರೆ ಸ್ವಲ್ಪರೇ ವಿಚಲಿತ ಆಗ್ಬೇಕ್ರಿ ಶಿವಾಜಿ ಮಹಾರಾಜರು. ಒಟ್ಟು ಅದೇ ಒಂದು ಇದರಿಂದ ನಿಷ್ಠಾದಿಂದ ಕೇಳಿಕತ್ತಿದ್ರು. ಇದು ತುಕಾರಾಮ್ ಮಹಾರಾಜರಿಗೆ ಗೊತ್ತಾತ್ ನೋಡ್ರಿ ಹಿಂಗ್ ಬಂದ ಅಂತೇಳಿ. ಅವ್ರಂದ್ರು ಪಟ್ನ ಈ ಅಭಂಗ ಶುರು ಮಾಡಿದ್ರಂತ. ಪ್ರಾಣ ಜಾವು ಅಥವಾ ರಾಹೋ ಪಾಂಡುರಂಗಿ ದೃಢಭಾವು. ಈ ಪ್ರಾಣ ಇದ್ರೆ ಇರ್ಲಿ ಹೋದ್ರೆ ಹೋಗ್ಲಿ, ಪಾಂಡುರಂಗನ ಮೇಲೆ ಏನ್ ನಿಷ್ಠ ಇಟ್ಟಿಲ್ಲ ಆ ಭಾವದಿಂದ ಅಂತರಿಸ್ಬೇಡ ಅಂತೇಳಿ ಅನ್ನುವಂತ ಅಭಂಗ ಅರ್ತಿತ್ತದು. ಅದನ್ನ ಅಂದ ಕೀರ್ತನ ಮುಂದುವರ್ಸಿದ್ರು. ಅವ್ರು ಒಳಗೆ ಹೋಗ್ರು ನೋಡ್ತಾರ, ಎಲ್ಲಿದ್ದಾನೆ ಶಿವಾಜಿ, ಕಹಾಯ ಅಂತೇಳಿ ನೋಡ್ಲಿಕ್ಕತ್ರ ಎಲ್ಲಿ ನೋಡಿದಲ್ಲಿ ಶಿವಾಜಿನೇ ಕಾಣಾರು ಅಂತ. ಅವ್ರ ಸೈನಿಕರು ಶಿವಾಜಿ ರೂಪನಾಗ ಕಾಣಿಸ್ಲಿಕ್ಕತ್ರಂತ. ಹಿಂಗಾಗಿ ಅವ್ರಿಗೆ ಶಿವಾಜಿ ಯಾರು ಅನ್ನೋದೇ ಗೊತ್ತಾಗ್ಲಿಲ್ಲ. ಕಡೀಕ ಹೈರಾಣ ಆಗ್ಬಿಟ್ರು. ಒಬ್ರಿಗೊಬ್ರು ತಾವೇ ಬಡ್ದಾಡ್ಕೊತ ಹಿಡಿಯೋದು ಬಿಡುದು ಮಾಡ್ಕೊತ ಕೂತ್ರಂತ. ಕಡೀಕೊಮ್ಮೆ ಕುದುರೆ ಮೇಲೆ ಶಿವಾಜಿ ಮಹಾರಾಜ ದಡ್ದು ಓಡಿ ಹೋಗ್ಬಿಟ್ಟಂತ ಆ ಮನೆಯಿಂದ ಕುದುರೆ ಮೇಲೆ. ಗಯ ಅಂತ ಪಕಡೋ ಅಂತೇಳಿ ಇವರೆಲ್ಲ ಬೆನ್ನ ಹತ್ತಿದ್ರು. ಪಾಂಡುರಂಗ ಶಿವಾಜಿ ರೂಪ ತಕೊಂಡ ಕುದುರೆ ಮೇಲೆ ಬೆನ್ನ ಹತ್ತಿ ಬಿಟ್ಟಂತ. ಶಿವಾಜಿ ಮಹಾರಾಜರಿಂದ ಕೀರ್ತನ ಕೇಳ್ಕೊತ ಹಂಗೆ ಕೂತ್ ಬಿಟ್ಟಾರ ಇವ್ರಿಗೇನು ಗೊತ್ತಿಲ್ಲ. ಆ ಶಿವಾಜಿ ಮಹಾರಾಜರು ಬೆನ್ನ ಹತ್ತಿ ಅಡವ್ಯಾಗ ಹೋಗಿ ಕಂಟ್ಯಾಗ ಹೋಗಿ ಇವೆಲ್ಲ ಸೈನಿಕರ ಮುಳ್ಳ ಕಂಟಿ ತುಳ್ಕೊಂಡು ಅಲ್ಲೇ ಒದ್ದಾಟಕ್ಕೆ ಹೊತ್ನಾಗ ಗಪ್ ಆಗಿಬಿಡ್ತಂತ ಕುದುರೆ. ಅಂದ್ರ ಅತಿ ಆದರೆ ಅದಕ್ಕೊಂದು ಹುಚ್ಚು ಹಿಡಿಬೇಕು. ಹಂಗ ನಮಗ್ ಹುಚ್ಚು ಹಿಡಿಬೇಕು. ಹುಚ್ಚು ಹಿಡಿತಂದ್ರ ಈಗ ನಮ್ಮ ಮಹಾರಾಜರು, ನಮ್ಮ ರಾಮಣ್ಣ ಮುತ್ಯ ಅಂತ ಅತ್ತಲೆಟ್ಟೊಳಗೆ ನಮ್ಮ ಮಹಾರಾಜರು ಒಂದು ಅತ್ಯಂತ ಅಂತರಂಗದ ಶಿಷ್ಯ ಇದ್ದ, ನಿಷ್ಠುರವಾದಿ ಇದ್ದ, ನಿಸ್ಸಂಗನೂ ಇದ್ದ. ಅವಾಗ ಯಪ್ಪ ದಾಸಬೋಧ ಕೊಡ್ರಿ ಅಂತ ಕೇಳಿದಂತ. ನೋಡು ರಾಮ, ದಾಸಬೋಧ ಕೊಟ್ರೆ ಅದನ್ನ ಮನಿಯೊಳಗ ಹೆಣ ಬಿದ್ರು ಸಹಿತ ಅದನ್ನ ಓದೋದು ಬಿಡಬಾರ್ದು, ಸಪ್ತಾಹಗಳು ಬಿಡಬಾರ್ದು ನೋಡಂತ ಹೇಳಿದಂತ. ಯಪ್ಪ ನಿನ್ನ ಆಶೀರ್ವಾದ ಇತ್ತಂದ್ರೆ ಹಂಗೆ ಆಗ್ಲಿಲ್ಲ ಅಂದಂತ. ಒಂದ್ಸರಿ ಸಪ್ತಾಹ ನಡೆದಿತ್ತಲ್ಲ ಅತ್ತಾಳಟ್ಟಿ ಒಳಗ, ಅವ್ರ ತಾಯಿಯವರು ಬಿಟ್ರಂತ. ಬಿಟ್ರಂತ ಅವ್ ಹೇಳಿದಂತ, ಸಪ್ತಾಹ ಮುಗಿತನ ಯಾರು ಅಳುವಂಗಿಲ್ಲ ಅಂತ ಹೇಳಿದಂತ. ಅದನ್ನ ಅಲ್ಲೇ ಗಾಡಿಗೆ ಹಾಕಿ ಬಗಲ ಹಾಕೊಂಡ್ ಬಿಟ್ಟಂತ, ಕೋಲಿ ಹಾಕೊಂಡು ಸಪ್ತಾಹ ಮುಗಿದ ಮೇಲೆ ಹೋಗಿ ಇದು ಮಾಡಿದಂತ. ಅಂದ್ರ ಇಷ್ಟು ನಿಷ್ಠುರತನೂ ಬೇಕಾಗ್ತದೆ. ಅದಕ್ಕೆ ಅದೊಂದು ಮನೆ ಹುಚ್ಚು ಹಿಡ್ದವ್ರಿಗೆ ಹಂಗಾಗ್ತದೆ. ಈಗ ಹುಚ್ಚು ಹಿಡ್ದ ನೋಡ್ರಿ, ಹೆಂಡತಿ ಸಂಬಂಧ ಹುಚ್ಚು ಹಿಡ್ದವ್ರು ಏನು ಹುಚ್ಚುಚ್ಚಾರ ಮಾಡ್ತಾರ ಇಲ್ರಿ. ರೊಕ್ಕ ಸಂಬಂಧ ಹುಚ್ಚು ಹಿಡ್ದವ್ರು ಹುಚ್ಚುಚ್ಚಾರೇ ಮಾಡ್ತಾರ. ಹುಚ್ಚುಚ್ಚಾರ ಅಂದ್ರೆ ಏನು, ಹುಚ್ಚು ಹಿಡ್ದವ್ರು ಮಾಡುವಂಥದ್ದೇ ಅದು. ಹಂಗ ನಾವು ಹುಚ್ಚುಚ್ಚಾರ ಆಗ್ಬೇಕು. ನಮ್ದು ಜಗತ್ತಪಿ ಶಾಚ ಅಂತರಿಕ್ಷ ಹಾಣ ಸದಾ ಬ್ರಹ್ಮಿಜಾಣ ನಿಮಗ್ನತ್ವ. ತುಕಾರಾಮ್ ಮಹಾರಾಜರಂದ್ರು ಜಗತ್ನ್ಯಾಗ ನಾವು ಪಿಶಾಚಿಗತೆ ಕಾಣಿಸ್ಬೇಕು. ನಾವು ಗುರುಭಕ್ತಿ ಮಾಡೋರು ಎಲ್ಲಾರು ಏನ್ ಮಾಡ್ಲಿಕ್ಕತ್ತಾರ, ಇವೇನ್ ಮಾಡ್ಲಿಕ್ಕತ್ತ ನೋವು ಮಾರಾಯ ಅಂತ ಜಗತ್ತಾಗ ನಮ್ಮನ್ನ ನೋಡಿ ಅನ್ಬೇಕು ಅವ್ರು. ಆದ್ರೆ ನಾವು ಮಾಡುವಂಥದ್ದು ಅವ್ರು ಇನ್ನ ಎಷ್ಟು ಜನ್ಮ ತಗೊಂಡ್ರು ಸಹಿತ ಮಾಡ್ಲಿಕ್ಕೆ ಆಗ್ತೋ ಇಲ್ಲೋ ಗೊತ್ತಿಲ್ಲ. ಗುರುನಾಥ್ ನಮ್ಮ ಮೇಲೆ ಕೃಪಾ ಮಾಡ್ಯಾನ. ಈ ಜನ್ಮದೊಳಗ ಹುಚ್ಚರಿಗತೆ ಇರೋಣ ಖರೆ, ಭಗವಂತನ ನಾಮಕ್ಕಾಗಿ ಹುಚ್ಚು ಹಿಡ್ದೇವು. ಅತಿ ಆದ್ರದಿಂದ
ಸರ್ವಹಿ ನಾಮಘೋಷೆ. ಎಲ್ಲಾರು ಕೂಡಿಸಿ ನಾವು ನಾಮಸ್ಮರಣೆ ಜಯಘೋಷ ಮಾಡೋಣ. ಅಂದ್ರೆ ನಮ್ಮ ದೋಷಗಳೆಲ್ಲ ಹೋದವು ಅಂದ್ರ ಯಾವಾಗ ದೋಷ ರಹಿತ ಆಗ್ತೀವು ಆವಾಗ ಆ ಜಾಗದೊಳಗ ಭಗವಂತನ ಒಂದು ಪ್ರಕಟತ ಆಗ್ತಂತಾರ. ಜೈಸಾ ಗಂಗಾವಾವೆ ತೈಸೆ ಜಾಚೆ ಮನ ಭಗವಂತ ಜಾಣ ತ್ಯಾಚಿ ಜವಳಿ. ನಮ್ಮ ಹೃದಯ ಗಂಗೆಯಂತೆ ಯಾವಾಗ ಪವಿತ್ರ ಆಗ್ತದ, ನಿರ್ದೋಷಗಳನ್ನ ಆಗ್ತೇವು, ನಮ್ಮ ಎಲ್ಲಾ ದೋಷಗಳನ್ನ ನಾಮದಿಂದ ಏನ ದಹಶಿ ಹೋಗ್ತಾವಲ್ಲ, ಆವಾಗ ನಮ್ಮಲ್ಲಿ ಹೃದಯದೊಳಗೆ ಪ್ರಗಟೆ ನಾಮರೂಪ, ಹೃದಯದೊಳಗೆ ಸದ್ಗುರುನಾಥನ ಒಂದ ಆ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದ ಅಂತ ಹೇಳಿ ಅವ್ರಂದ್ರು. ಹಂಗ ನೀನು ನಾಮಸ್ಮರಣೆ ಮಾಡಿದೆ ಅಂದ್ರ ಹರಿತಿಷ್ಠತು ತೋಷಲ ನಾಮಘೋಷೆ. ಶ್ರೀಹರಿ ಏನಂದ ಅಂದ್ರೆ ಯಾರು ನಾಮಸ್ಮರಣೆ ಮಾಡ್ತಿರ್ತಾರಲ್ಲ ಅಲ್ಲಿ ಬಂದು ನಿಂತು ಬಿಡ್ತಾನಂತಾವ್. ಈಗ ನಾರದರಿಗೆ ಹೇಳ್ಯಾರ ನೋಡ್ರಿ, ನಾಹಂ ವಸಾಮಿ ವೈಕುಂಠೆ ನಾಹಂ ಯೋಗಿ ನಾಮ ಹೃದಯ ಅಂತ ಬರ್ತಾರಲ್ಲ ಶ್ಲೋಕ, ನಮಗೆಲ್ಲರಿಗೂ ಗೊತ್ತದದು. ನಾ ಅಲ್ಲೂ ಇಲ್ಲ ದ್ವಾರಕಾದಾಗಿಲ್ಲ, ಕ್ಷೀರಸಾಗರದಾಗಿಲ್ಲ, ಎಲ್ಲೂ ಇಲ್ಲೋ ನಾರದ. ನನ್ನ ಭಕ್ತರು ನನ್ನ ನಾಮಸ್ಮರಣೆ ಯಾರು ಕುಣಿದು ಮಾಡ್ತಾರ, ತಮ್ಮನ್ನ ತಾವು ಮರ್ತ ಮಾಡ್ತಾರ, ಅಲ್ಲಿ ಮಾತ್ರ ನಾ ಇದ್ದನಿ ಅಂತೇಳಿ ಭಗವಂತನೇ ಹೇಳುವತ್ನಾಗ ಹಂಗ ನಾವು ಹರಿತಿಷ್ಠತು ತೋಷ ನಮ್ಮ ಒಳಗೆ ಬಂದ ನಾವ್ ಎಲ್ಲಿ ನಾಮಸ್ಮರಣೆ ಮಾಡುವತ್ನಾಗ ನಮ್ಮಂತಲೇ ಬಂದು ಭಗವಂತ ನಿಂತು ಬಿಡಬೇಕು. ನಮ್ಮಂತಲೇ ಅದರ ಅನುಭವ ನಮಗ ಆಗಬೇಕು ಅಂತ. ಅದಾದ್ರೆ ವಿಶೇಷ ಹರ ಮಾನಸಿ. ಇದಕ್ಕೊಂದು ಉದಾಹರಣೆ ಅವ್ರು ಏನು ಕೊಟ್ರು ಅಂದ್ರೆ ಸಮರ್ಥರು ಶಿವ ಶಂಕರ ವಾರಣಾಸಿ ಒಳಗ ರಾಮನಾಮದ ಹುಚ್ಚ ಹಿಡ್ದವ್ರು ಯಾರು ಅಂದ್ರಪ್ಪ ಅಂದ್ರೆ ಅತಿ ಶ್ರೇಷ್ಠ ಉದಾಹರಣೆ ಅಂದ್ರ ಶಂಕರ ಶಿವ. ಏನ್ರಿ ಅವಾಗ ನಾಮದ ಹುಚ್ಚ ಹೆಂಗ್ ಹಿಡ್ದದಂದ್ರ ಅಲ್ಲಿ ಕಾಶಿಯೊಳಗೆ ಬಂದು ದೇಹ ಬಿಟ್ಟರು ಸಹಿತ ಅವ್ರ ಕಿವ್ಯಾಗ ನಾಮಸ್ಮರಣೆ ರಾಮನಾಮವನ್ನು ಇದು ಮಾಡಿ ಅವನು ಉದ್ಧಾರ ಮಾಡೋದು. ಆ ರಾಮನಾಮ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ. ಪ್ರಪಂಚ ಕಡೆ ಲಕ್ಷ್ಯ ಇದ್ದಿದ್ದಿಲ್ಲ ಶಂಕರ ಅಂದ್ರೆ ನಾವಲ್ಲ, ಅವ ಶಿವಾರಿ. ಅವ ಒಟ್ಟ ಅವ ಪ್ರಪಂಚ ಕಡೆ ಲಕ್ಷ್ಯ ಇದ್ದಿದ್ದಿಲ್ಲ. ಅವ ಒಟ್ಟ ನಾಮಸ್ಮರಣೆ ಗುಂಗ. ಒಂದನೇದ್ದು ಶಿವ, ಎರಡನೇದ್ದು ಮಾರುತಿರಾಯ. ಏನ್ರಿ ಇವರೆಲ್ಲರೂ ಮೂರನೇದ್ದು ಈಗೇನು ಯಾರು ಸದ್ಗುರುವರ್ಯರಾಗಿ ಹೋಗ್ಯಾರಲ್ಲ, ತುಕಾರಾಮ ಸಂತರು, ಸದ್ಗುರುಗಳು, ದಾಸರು, ಇವರೆಲ್ಲರೂ ಆ ನಾಮಕ್ಕಾಗಿ ಹುಚ್ಚಿಡ್ಕೊಂಡವ್ರು ಇದ್ರು ಅಂತೇಳಿ ಭೂಮಿ ತನ್ನ ಒಂದು ಸಮತೋಲನ ಕಾಯ್ಕೊಳಿಕತ್ತದ. ಜಗತ್ತಿನ ಜೀವಗಳು ಉದ್ಧಾರ ಆಗ್ಲಿಕ್ಕೆ ಅವ್ರ ಕಾರಣ ಆಗ್ಯಾರ. ಅಂಥ ಸದ್ಗುರುಗಳು ನಿಮಗ ಸಿಕ್ಕಾರ. ಸ್ವತಃ ಶಂಕರಿಗೆ ಹುಚ್ಚಿಡ್ದ ರಾಮನಾಮದ ಅಂತಂದಾಗ ನಾವ್ಯಾಕೆ ಕೆಡಿಸ್ಕೋಬಾರ್ದು. ನಾವು ನೀವುಗಳೆಲ್ಲ ಗುರುನಾಥ ಕೊಟ್ಟಂತಹ ಆ ಒಂದು ಉಪದಿಷ್ಟ ನಾಮದಲ್ಲ, ಆ ನಾಮ ಮಂತ್ರವನ್ನ ಜಪ ಮಾಡಿ 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 ಅದ್ರ ಹುಚ್ಚು ನಮಗ ಹಿಡಿಯೋ ಹಂಗ ನಾವು ಜಪ ಮಾಡಿದೀವಿ ಅಂದ್ರೆ, ನಾಮಸ್ಮರಣೆ ಮಾಡಿದೀವಿ ಅಂದ್ರೆ ಸಮರ್ಥರಿಗೆ ಸಂತೋಷ ಆಗ್ತದೆ. ಅವ್ರು ಯಾವ ಇಚ್ಛೆ ಇಟ್ಕೊಂಡು ಇವು 2 ಶ್ಲೋಕಗಳನ್ನು ಬರ್ದಾರಲ್ಲ ಅದು ಅವ್ರ ಇಚ್ಛಾಕ್ಕೆ ಪೂರ್ತಿನೂ ಆಗ್ತದೆ, ನಮ್ಮ ಜೀವನ ಸಾರ್ಥಕನೇ ಆಗ್ತದೆ. ಅಂಥ ಒಂದು ಧನ್ಯ ತಮ್ಮ ಜೀವನ ನಿಮಗ ಪ್ರಾಪ್ತ ಆಗಲಿ ಅಂಥ ಒಂದು ಕೃಪಾ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಸಮರ್ಥ ರಾಮದಾಸ್ ಮಹಾರಾಜರು, ಆಮೇಲೆ ನಮ್ಮ ಇವರು ಯಾರಪ್ಪ ಅಂದ್ರೆ ಸದ್ಗುರುಗಳಾದಂಥ ಚಂದ್ರಕುಮಾರ್ ಗುರುಗಳು, ಇವರೆಲ್ಲರದು ಕೃಪಾ ನಿಮಗ ಆಗಲಿ ಅಂತ ಹೇಳ್ಕೋತ ಇವತ್ತಿನ ಈ ಒಂದು ವಾಣಿಗೆ ನಾನು ವಿರಾಮ ಕೊಡ್ತೀನಿ. आकल्पाई शिवावेत आकुळा माझ्या सकळा हरीच्या दासा कल्पनेची वादान हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणेतया असावे कल्याण जामुक निदान पांडुरंग पुंडरी कवरदार विठ्ठल पार्वती पदे महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिनी औदुंबर सदावास चिदंबर नमोस्तुते. जय जय रघुवीर समर्थ. जय श्रीराम. ಶ್ರೀರಾಮ ಸಮರ್ಥ. ಮತ್ತೊಮ್ಮೆ ಗುರುವಾರದ ದಿನ ಅಂದ್ರೆ ನಿಜವಾದ ಗುರುವಾರ ಅನ್ನೋದೇ ಅದು ಗುರುವಿನ ವಾರ. ಅಂತ ದಿವಸದೊಳಗೆ ನಮಗೆ ಎಂತೆಂತ ಒಂದೊಂದು ಉಪದೇಶಗಳು ಸಿಗ್ತಾವ. ಇವತ್ತು ಎಷ್ಟು ಪೂರ್ಣತ್ವವಾಗಿ ಅವ್ರು ಹೇಳಿದ್ರು, ಆದ್ರೆ ಅದಕ್ಕೋಸ್ಕರ ಅವ್ರದ್ದು ಹೇಳಿದ್ಮೇಲೆ ಅಲ್ಲಿ ಏನು ಇಲ್ಲ. ಆದ್ರೆ ಇವತ್ತಿಂದು ಏನು 2 ಶ್ಲೋಕಗಳಿದೆ, 91, 92, ಇದನ್ನ ನಾವು ಶ್ರೀಧರ ಸ್ವಾಮಿಗಳ ಚರಿತ್ರೆ ಓದ್ತಾ ಇದ್ದೀವಿ.
ಶ್ರೀಧರ ಸ್ವಾಮಿಗಳು ಬಂದಿದ್ದು 19ನೇ ಶತಮಾನ, ಸಮರ್ಥರು ರಾಮದಾಸರಿದ್ದು 16ನೇ ಶತಮಾನ. ಶ್ರೀಧರರಿಗೆ SLC ಆದ್ಮೇಲೆ ಅವ್ರಿಗೆ ತಪಸ್ ಮಾಡ್ಬೇಕು ಅಂತ ಹುಚ್ಚಿಡಿದ್ದು ಶ್ರೀಧರ ಸ್ವಾಮಿಗಳಿಗೆ. ಇನ್ನು ಪೂನಾದಲ್ಲಿದ್ದಾಗ ನನಗೆ ಯಾರು ಉಪದೇಶ ಮಾಡ್ಬೇಕು ಅಂತ ಹೇಳಿದಾಗ ಅಲ್ಲಿದ್ದಂತ ಫನಿಟ್ಕರ್ ಅನ್ನೋರು ಅವ್ರ ಜೊತೆಗಿದ್ರು. ಅವ್ರು ಹೇಳಿದ್ರು, ಅಪ್ಪ ನಿನಗೆ ಉಪದೇಶ ಮಾಡ್ಲಿಕ್ಕೆ ಗುರುಗಳು ಯಾಕೆ ಬೇಕು, ನಾನೊಂದು ನಿನಗೆ ನಿಯಮ ತಿಳಿಸ್ತೀನಿ, ಅದನ್ನ ನೀನು ಮಾಡ್ಕೊ ಅಂತ. ಹಾಗಾಗಿ ವಿಜಯದಶಮಿ ದಿವಸ ಅವರು ಬೆಳಗ್ಗೆನೆ ಹೋಗಿ ಸ್ನಾನ ಸಂಧ್ಯಾ ಎಲ್ಲ ಮುಗಿಸ್ಕೊಂಡು ಸಮರ್ಥರ ಫೋಟೋ ಇಟ್ಕೊಂಡು ಗಂಧದಿಂದ ತ್ರಯೋದಶಾಕ್ಷರಿ ಮಂತ್ರವನ್ನು ಬರೆದು 3 ಸಲಿ ಸಮರ್ಥರ ಮುಂದೆ ಇಟ್ಟು ಘೋಷಣೆ ಮಾಡಿದ್ರು. ಅದೇ ಅವರಿಗೆ ಉಪದೇಶ ಆಯ್ತು. ಅಲ್ಲಿಂದ ಅವರು ಸಜ್ಜನಗಡಕ್ಕೆ ಬಂದ್ರು. ಪೂನಾದಿಂದ ಸಜ್ಜನಗಡಕ್ಕೆ ಬಂದು ತಮ್ಮದೇ ಆದ ನಿಯಮಗಳನ್ನ ಹಾಕೊಂಡು ಕೇವಲ 2 ವರ್ಷಗಳಲ್ಲಿ 3 ಸಲಿ ಸಮರ್ಥರಿಂದ ಅವರಿಗೆ ಆದೇಶ ಆಯ್ತು, ದರ್ಶನ ಆಯ್ತು. ಸಮರ್ಥರು ಅವರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು. 3ನೇ ಸಲಿ ಬಂದಾಗ ಹೇಳಿದ್ರು, ನೀನು ದಕ್ಷಿಣಕ್ಕೆ ಹೋಗಪ್ಪ, ಅಷ್ಟೇ ಹೇಳಿದ್ದು. ಅಂದ್ರೆ ಈ 2 ಇವತ್ತಿನ ಶ್ಲೋಕಗಳು ಹೇಗಿದೆಯಪ್ಪ ಅಂದ್ರೆ, ನಮ್ದು ನಿಜವಾದ ಆ ಹುಚ್ಚುತನ ಇದ್ರೆ ಖಂಡಿತ ಅದೇ ರೀತಿ ಅದೇ ಹಠ ಏನಿವತ್ತು ಹೇಳಿದ್ರು, ಹಠ ಅನ್ನೋದು ಇರ್ಬೇಕು. ಹಠ ಇಲ್ದಲೇ ಇದ್ರೆ ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಮಗೆ ಶ್ರೀಧರ ಸ್ವಾಮಿಗಳ ಚರಿತ್ರೆಯಲ್ಲಿ ಎಷ್ಟು ಚೆನ್ನಾಗಿ ತಿಳಿಸಿದ್ರು ಅಂದ್ರೆ ನೋಡಿ, ಅದು ಸಮರ್ಥರದೆ, ಅವ್ರ ಗುರುಗಳು ಸಮರ್ಥರೆ, ಮತ್ತೆ ಶ್ರೀಧರ ಸ್ವಾಮಿಗಳ ಗುರುಗಳು ಸಮರ್ಥರೆ. ಅವರೇನು ನಮ್ಗೆ ಡೈರೆಕ್ಟ್ ಆಗಿ ಉಪದೇಶ ಮಾಡ್ಲಿಲ್ಲ. ಹಾಗಾಗಿ ನಾವ್ ಏನ್ ತಿಳ್ಕೊಬೇಕಪ್ಪ ಅಂತಂದ್ರೆ, ಆ ಗುರುವನ್ನ ನಾವು ಯಾವ ರೀತಿ ನಾವು ಅದನ್ನ ಒಪ್ಕೊಂತೀವಿ, ಆಗ ಸದಾ ಅವನು ನಮ್ಮ ಹಿಂದಿದ್ದು ಅದನ್ನ ನಮ್ಗೆ ತೋರಿಸ್ಕೊಡ್ತಾನೆ ಅನ್ನೋದನ್ನ 2 ಶ್ಲೋಕಗಳಲ್ಲಿ ಹೇಳಿದ್ರು. ಹಾಗಾಗಿ ಮತ್ತೆ ನಾಮಸ್ಮರಣೆ 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 ಇಲ್ದಲೆ ಬೇರೆ ಏನೂ ಇಲ್ಲ. ಅದಕ್ಕೆ ನಮ್ಮ ಬ್ರಹ್ಮಚೈತನ್ಯ ಮಹಾರಾಜರು ಏನ್ ಮಾಡಿದ್ರು, ಅವರು ನಾಮಸ್ಮರಣೆ ಅಂಗಡಿನೇ ತೆಕ್ಕೊಂಡು ಕೂತ್ಬಿಟ್ಟಿದ್ರು. ಅದಕ್ಕೆ ಅವ್ರು ಹೇಳ್ತಿದ್ರು, ನನ್ನ ಹತ್ರ ಬಂದ್ರೆ ಒಗ್ಗರಣೆಗೆ ಹಾಕಕ್ ಹಿಂಗಿಲ್ಲ, ಎಣ್ಣೆ ಇಲ್ಲ, ಮೆಂತೆ ಇಲ್ಲ, ಕಡ್ಲೆಬೇಳೆ ಇಲ್ಲ, ಇವನ್ ಕೇಳ್ಬೇಡ್ರಿ, ನನ್ನ ಹತ್ರ ನಾಮಸ್ಮರಣೆ ಕೇಳಿ, ನಾನು ತುಂಬಿ ಕೊಡ್ತೀನಿ. ನಾಮಸ್ಮರಣೆ ಒಂದೇ ನಮ್ಮ ಉದ್ಧಾರಕ್ಕೆ ಅಂತ ಹೇಳಿ. ಹಾಗಾಗಿ ನಾವು ನೀವೆಲ್ಲ ಎಷ್ಟು ಆ ಸಮರ್ಥರಿಗಾಗ್ಲಿ ಮತ್ತೆ ಯಾವುದೇ ಗುರುಗಳೆಲ್ಲರೂ ತತ್ವದಿಂದ ಹೇಳ್ಕೊಟ್ಟಿರೋದು ಒಂದೇ ನಾಮಸ್ಮರಣೆ ಅದನ್ನ ಮತ್ತೆ ಇವತ್ತು ಶಂಕರರಾವ್ ಗುರುಗಳು ನಮಗೆಲ್ಲ ಮತ್ತೊಮ್ಮೆ ಅದನ್ನ ಒತ್ತಿ ಹೇಳಿದ್ದಾರೆ. ನಾಮಸ್ಮರಣೆ ಇಲ್ದಲೇ ಇದ್ರೆ ಬೇರೆ ಏನೂ ಇಲ್ಲ, ಅದಕ್ಕೆ ಏನೂ ಖರ್ಚಾಗೋದಿಲ್ಲ, ಯೋಚನೆ ಮಾಡ್ಬೇಕು. ಪುಕ್ಕಟೆ ಇರೋದಕ್ಕೆ ಯಾಕೆ ನಾವು ಯೋಚನೆ ಮಾಡ್ಬೇಕು? ಖರ್ಚಾಗೋದಿದ್ರೆ ಅದನ್ನ ಯೋಚನೆ ಮಾಡ್ಬೇಕು. ಖರ್ಚಿಲ್ದಲೇ ಪುಕ್ಕಟೆ ಆಗಿ ಸಿಗ್ತಾ ಇದೆ. ಹಾಗಾಗಿ ಅದಕ್ಕೆ ನಾವು ಬೆಲೆಯನ್ನು ಕೊಟ್ಟು, ನಮ್ಮ ಇದರೊಳಗೆಲ್ಲ ಹೇಳ್ತಾರಲ್ಲ, ತನು ಮನ ಧನ, ಈ ತನು ಮನ ಧನ ಇಲ್ಲಿ ಮನಸ್ಸೊಂದನ್ನ ಆ ನಾಮಸ್ಮರಣೆಯಲ್ಲಿ ಹಾಕಿ ಸದಾ ಆ ಭಗವಂತನ ನಾಮಸ್ಮರಣೆಯಲ್ಲಿ ಇದ್ಕೊಂಡು ನಾವು ನೀವು ಎಲ್ಲ ಸಹ ಈ ಏನು ಎಲ್ಲರ ಸಂತರ ಸಾಧುಗಳ ಕಥೆ ಕೇಳ್ತಾ ಇದ್ದೀವಿ, ಅವರ ರೀತಿ ನಾವು ಈ ಭವವನ್ನ ದಾಟಬೇಕು. ಅದಕ್ಕೆ ಆ ಭಗವಂತ ಹಿಂದೆ ನಿಂತಿರ್ತಾನೆ, ಗುರು ನಮ್ಮನ್ನ ಕಾಯ್ತಾ ಇರ್ತಾನೆ. ಗುರಿ ಮಾತ್ರ ನಮ್ದು ಮುಂದಿರ್ಬೇಕು. ಅದು ನಾಮಸ್ಮರಣೆ ಮಾಡ್ಕೊಳ್ತಾ ನಾವು ನೀವು ಎಲ್ಲ ಈ ಭವಸಾಗರವನ್ನ ದಾಟೋಣ ಅಂತ ಹೇಳ್ತಾ, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಮತ್ತೆ ಗುರುಗಳೇ ಸ್ಫೂರ್ತಿ ತುಂಬಿ ನಮ್ಗೆ ಎನರ್ಜಿ ತುಂಬಿ ಹೋಗ್ತಾ ಇದ್ದೀರಾ. ಅಂದ್ರೆ ಮತ್ತೆ ನಾಮಸ್ಮರಣೆ ಮಾಡಕ್ಕೆ ಇನ್ನೂ ಹುಚ್ಚಿಡಿಯೋ ಹಂಗೆ ಆದ್ರೆ ಸ್ಫೂರ್ತಿ ತುಂಬಿದ್ದೀರಾ ಇವತ್ತು. ಅಂದ್ರೆ 1 ವಾರ ಗಂಟೆ ಎನರ್ಜಿ ಸ್ಟಾಕ್ ಇಟ್ಕೊಂಡು ನಾವು ಹೇಳಿದ್ದೇನೆ ಅವ್ರಿಗೆ ಬರೋ ಹಂಗೆ ಆಶೀರ್ವಾದ ಮಾಡಿ ಗುರುಗಳೇ. ಆಶೀರ್ವಾದ ಮಾಡೋದು ನಿಮಗೆಲ್ಲ ಸದ್ಗುರುಗಳ ಆಶೀರ್ವಾದ ಅದರೇ ಅದ ಏನ್ರಿ.
ಮಾಡೋದು ಅಂದೇ ನಮ್ಮ ಕಡೆ ಅದ. ಈಗ ಮತ್ತೊಂದೇನಿಲ್ಲ, ಮಾಡ್ಲಿಕ್ಕತ್ತೇವು, ಮಾಡೋಣ, ಮಾಡ್ಬೇಕನ್ನುವಂಥ ಪ್ರೇರಣಾ ಸಮರ್ಥರು ನಮಗೆ ಕೊಡ್ಲಿಕ್ಕತ್ತಾರೆ ಯಾರ ಮುಖದಿಂದರೆ. ನಾವು ನೀವುಗಳೆಲ್ಲ ಆ ನಾಮಸ್ಮರಣೆ ಮಾಡೋಣ. ಆ ನಾಮದ ಒಳಗೆ ಏನೇನು ಒಂದು ಘಟನೆಗಳ ಅಲೌಕಿಕ ಘಟನೆಗಳು ಘಟಿಸ್ತಾವ ಅವನ್ನ ನಾವು ನೀವುಗಳೆಲ್ಲ ಈಗ ಹೆಂಗೆ ಇವರು ಹೇಳಿದ್ರಲ್ಲ ಹಂಗೆ ನಮಗೂ ಅಂಥ ಒಂದು ಹೊಸ ಹೊಸ ವಿಶೇಷ ಘಟನೆಗಳ ನಾಮದ ಒಂದು ಪ್ರಭಾವದಿಂದ ಆಗ್ತಾವ. ಅದನ್ನೇ ಒಂದು ಇದು ಮಾಡ್ಕೊಂಡು ಇಟ್ಕೊಂಡು ನಾವು ಮುಂದೆ ಹೋಗೋಣ ಅಂತ ಹೇಳ್ಕೊತ ನನಗೆ ಭಾಳ ಸಂತೋಷ ಅನಿಸ್ತದೆ. ನಿಮ್ಮೆಲ್ಲರ ಜೋಡಿ ಹಂಚಿಕೊಳ್ಳುವಂಥ ಭಾಗ್ಯ ನಂದದ. ಸಮರ್ಥರು ನುಡಿಸಿದಂಥ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೋತೀನಿ. ನನಗನ್ಸಿದ ಮಟ್ಟಿಗೆ ಎಲ್ಲ ನನಗಿಂತ ಹೆಚ್ಚು ತಿಳಿದವ್ರು ನೀವು ಇದ್ದೀರಿ, ಆದರೂ ಸಹಿತ ಏನೋ ನಮ್ಮ ಪ್ರೇಮದಿಂದ ನಮ್ಮ ಕೈಲೇ ಕೇಳ್ಬೇಕಂತ ಪ್ರಯತ್ನ ಮಾಡ್ಲಿಕ್ಕತ್ತೀರಿ, ಹೆಚ್ಚಾಗಿ ಮಾಡೀರಿ. ಅದೊಂದು ಸೇವಾ ಅಂತ ನಾನು ಮಾಡ್ಲಿಕ್ಕತ್ತೀನಿ. ಭಾಳ ಸಂತೋಷ ಆಯ್ತು. ಅಷ್ಟು ಗ್ಯಾಪ್ ಅದು ಮತ್ತೆ ನಾವು ಇದು ಮಾಡೋಣ. ಕೆಲವೊಂದು ಅಂಥ ವಿಕಟ ಪರಿಸ್ಥಿತಿಗಳು ಬಂದು ನಮಗೆ. ಈಗ ನಾವು ಮತ್ತೆ ಇದು ಮಾಡೋಣ, ನಾವು ನೀವು ಎಲ್ಲರೂ ಕೂಡಿ ಇದೊಂದು ಚಲೋ ನಮಗೆ ಇದು ಸಿಕ್ಕಂಗೆ ಆಗ್ಯದ. ಯಾಕಂದ್ರೆ ಸಾಕಷ್ಟು ಮಂದಿ, ಈಗ ಸಾವಿರಾರು ಮಂದಿ ಇರ್ತಾರೆ ಕರೆ, ಈ 4-5 ಮಂದಿ ಮುಂದೆ ಅಂತ ಒಂದು ಚಲೋ ಸಾಧಕರಿದ್ರಂದ್ರೆ ಅಲ್ಲಿ ಸಿಗೋ ಆನಂದಕ್ಕಿಂತ ಹೆಚ್ಚಿನ ಆನಂದ ಇಲ್ಲಿ ಸಿಗ್ತಿರ್ತದೆ ನಮಗೆ. ಏನು ಅಂತ ಆನಂದ ನಿಮ್ಮನ್ನೆಲ್ಲ ನಿಮ್ಮ ಒಂದು ಸಮ್ಮುಖದೊಳಗೆ ಸೇವೆ ಮಾಡೋದ್ರಿಂದ ನನಗೆ ಆಗ್ಲಿಕ್ಕತ್ತದೆ. ಹಿಂಗೆ ನಿಮ್ಮದು ಪ್ರೇಮ ಸಮರ್ಥರು ಯಾವಾಗಲೂ ಇಡಲಿ, ಈ ಸೇವಾ ನಡೀಲಿ ಅಂತ ಹೇಳ್ಕೊತ ನಾನು ನಿಮಗೆ ಅಪ್ಪಣೆ ಕೇಳ್ತೀನಿ. ಅಪ್ಪಣೆ ಕೊಡ್ತೀರಾ? ಈಗ ಶಿವಾಜಿ ಮಹಾರಾಜರಿಗೆ ಅವ್ರೇನ್ ಕೊಟ್ರಲ್ಲ, ಅವರು ಮತ್ತೆ ಈ ದತ್ತನ ಅವತಾರದವ್ರ ಸಮರ್ಥ ಬರ್ತಲ್ಲ, ಅವರು ಒಂದೇನಾ ಅಥವಾ ಬೇರೆ ಬೇರೆ? ಅಲ್ಲ, ಸದ್ಗುರು ಸಮರ್ಥರು ದತ್ತನ ಅವತಾರ ಅಂತಾರೆ. ಈಗ ಚಿದಂಬರ ಮಹಾಸ್ವಾಮಿಗಳು ದತ್ತನ ಅವತಾರ ಅಂತಾರ. ಗುರು ಅವತಾರ, ಗುರು ಅಂದ್ರೆ ಏನ, ದತ್ತನ ಅವತಾರ. ಅದು ಏನ್ರಿ ಅದಕ್ಕೆ ಅಂದ್ರೆ ಶಿವಾಜಿ ಮಹಾರಾಜರಿಗೆ ಏನು ಉಪದೇಶ ಮಾಡಿದ್ರು, ಶಿವಾಜಿ ಮಹಾರಾಜರ ಜೊತೆಗೆ ಏನಿದ್ರಲ್ಲ ಸಮರ್ಥರ, ಅವರು ಅವ್ರ ಸ್ವಾಮಿ ಸಮರ್ಥರು ಬೇರೆ, ಸಮರ್ಥ ರಾಮದಾಸ್ ಬೇರೆ. ಇವ್ರು ಸ್ವಾಮಿ ಸಮರ್ಥ ಅಕ್ಕಲ್ಕೋಟ. ಹಾ, ಇವ್ರು ದತ್ತನ ಅವತಾರ ಅಂತಾರ. ಹಾ, ದತ್ತಾತ್ರೇಯ ಅವತಾರ ಅಂತೇಳಿ ಸ್ವಾಮಿ ಸಮರ್ಥರಿಗೆ ಇವರು. ಹಾ, ನರಸಿಂಹ ಸರಸ್ವತಿಗಳ ನಂತರ ಒಂದು ದತ್ತನ ಅವತಾರ ಅಂತೇಳಿ. ಹ್ಞೂ, ಹಂಗ ನೋಡಿದ್ರೆ ಗುರು ಸ್ಥಾನದಾಗಿತ್ತ ಸ್ವಾಮಿ ಸಮರ್ಥ ರಾಮದಾಸ್ ಸಮರ್ಥರಿ. ಸ್ವಾಮಿ ಸಮರ್ಥ ರಾಮದಾಸರಿ ಅವರು. ಇವರು ಸ್ವಾಮಿ ಸಮರ್ಥರು, ಅವ್ರು ಸಮರ್ಥ ರಾಮದಾಸರು. ಶಿವಾಜಿ ಮಹಾರಾಜರ ಗುರುಗಳು. ಸಮರ್ಥ ಅಂದ್ರೆ ಕನ್ಫ್ಯೂಸ್ ಆಗ್ತತಿತ್ತ. ಅವರು ಇಬ್ಬರದು ಒಂದನೋ ಅಥವಾ ಮಹಾರಾಜರು ಬೇರೆ, ಅವರು ದತ್ತನ ಅವತಾರ, 4ನೇ ಅವತಾರ. ಆಯ್ತು, ದತ್ತಾತ್ರೇಯ, ಶ್ರೀಪಾದ ಶ್ರೀವಲ್ಲಭ, ನರಸಿಂಹ ಸರಸ್ವತಿ 3 ಆಯ್ತು. ಅದಾದ ನಂತರ ಬಂದಿದ್ದು ಅಕ್ಕಲ್ಕೋಟ್ ಮಹಾರಾಜ. ಆಮೇಲೆ ವಾಸುದೇವ ಸರಸ್ವತಿ, ಹಿಂಗೆಲ್ಲ ಮುಂದೆ ಯಾರ್ಯಾರು ಸದ್ಗುರುನ ಸ್ಥಾನಕ್ಕೆ ಹೋದಾರಲ್ಲ ದತ್ತ ಸ್ವರೂಪರೇ ಅಂತ ತಿಳ್ಕೊಂಡು ಬಿಟ್ಟಿದ್ರು ನೋಡ್ರಿ. ಈಗ ಮತ್ತೀಗ ಚಿದಂಬರ ಮಹಾಸ್ವಾಮಿಗಳು ದತ್ತನ ಒಂದು ಸ್ವರೂಪನೇ ಇಲ್ಲ. ಶ್ರೀಪಾದ ಶ್ರೀವಲ್ಲಭರಲ್ಲ, ಅದಕ್ಕೆ ಹೇಳ್ತಾರೆ ಯಾವ ಗುರುಗಳಿಗೂ ನಾವು ನಮಸ್ಕಾರ ಮಾಡಿದ್ರು ಅದು ದತ್ತನಿಗೆ ಮುಟ್ಟದೆ. ಅದಕ್ಕೆ ನಾವು ಜೈಕಾರ ಹಾಕುವತ್ನಾಗ ನೋಡ್ರಿ, ರಾಜಾಧಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ, ಶ್ರೀ ಗುರುದೇವ ದತ್ತನೇ ಅಂತೇವ್ ನಾವು. ದತ್ತ ಅಂದ್ರೇನು, ದತ್ತನ ಅವತಾರ. ಜೈ ಗುರು ದತ್ತ. ಗುರು ಪರಂಪರೆ ಶುರುವಾಗಿದ್ರೆ ದತ್ತಾತ್ರೇಯ. ಅದೆಲ್ಲವೂ ಅವ್ರಿಗೆ ಹೋಗ್ತದೆ. ಇವ್ರಿಗೆ ಮಾಡಿದ್ದು ಇವ್ರಗಳ ಮೂಲಕ ಅದು ಅವ್ರಿಗೆ ಶ್ರೀಪಾದ ಶ್ರೀವಲ್ಲಭ ಹೇಳ್ಬಿಟ್ಟು ಅಲ್ಲ, ಅವರೇ ಇವ್ರು, ಒತ್ತೇನು ಮತ್ತೊಂದು ಬೇರೆ ಇಲ್ಲ. ಆಯ್ತು, ನಮಸ್ಕಾರ ಎಲ್ಲರಿಗೂ. ರಾಜಾಧಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ.